ಜಗದಾದಿ ಜಗದ್ಗುರು ಅದ್ವೈತ ಸಾರ್ವಭೌಮ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಸದ್ಗುರು ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮದ್ ಭಗವದ್ಗೀತೆ ಎನ್ನುವ ಗ್ರಂಥದ 15ನೇ ಅಧ್ಯಾಯದ 3ನೆಯ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು, ನಿನ್ನೆಯ ಶ್ಲೋಕದಲ್ಲಿ ನಾವು ಯಾವ ಪ್ರಕಾರದ ಕರ್ಮಗಳನ್ನು ಮಾಡುತ್ತೇವೆಯೋ ಆ ಕರ್ಮಗಳ ಸಂಸ್ಕಾರ ಅನುಗುಣವಾಗಿ ಕರ್ಮವಾಸನೆಯಿಂದ ನಾವು ಕೆಳಮುಖವಾಗಿ ಅನಂತ ಹೀನ ಜನ್ಮಗಳನ್ನು ಪಡೆಯಬಹುದು. ಉತ್ತಮ ಕರ್ಮಗಳ ಸಂಸ್ಕಾರ ವಾಸನೆಯಿಂದ ಮತ್ತೆ ಹುಟ್ಟಿ ಮೇಲ್ಮುಖವಾಗಿರತಕ್ಕಂಥ ದೇವತ್ವ ಶರೀರ, ವಿಷ್ಣು, ಬ್ರಹ್ಮ ಮುಂತಾದ ಶಾಖೆಗಳನ್ನು ಪಡೆಯಬಹುದು ಅಂಥೇಳಿ, ಮತ್ತು ಈ ಕರ್ಮಗಳು ಈ ಥರ ಇದ್ದಾಗ ಎಲ್ಲಿವರೆಗೂ ಹಿಂದಿನ ಜನ್ಮದ ಕರ್ಮಗಳನ್ನು ತೀರಿಸಲಿಕ್ಕೆ ಈ ಜನ್ಮದಲ್ಲಿ ಕರ್ಮ ಮಾಡ್ತೇವೆ, ಈ ಜನ್ಮದಲ್ಲಿ ಮಾಡಿದ ಕರ್ಮಗಳನ್ನು ಮತ್ತೆ ಕರ್ಮವೇ ಮಾಡಿ ತೀರಿಸಬೇಕಂದಾಗ ಈ ಜನನ ಮರಣ ಅನ್ನುವಂಥದ್ದು ಬಿಡುಗಡೆಗೆ ಸಾಧ್ಯ ಇದೆಯೇನೋ ಅಂತ ವಿಚಾರ ಮಾಡಿದರೆ ಮಹಾತ್ಮರು ನಮ್ಮೆಲ್ಲರ ಸಂಶಯವನ್ನು ಕಳೆಯೋದಕ್ಕೋಸ್ಕರವಾಗಿ
ಬಹಳ ಸಲ ನೀವು ನಿಜಗುಣದ ಶಾಸ್ತ್ರಗಳಲ್ಲಿ ಕೇಳಿರಿ. ಈ ಕರ್ಮಗಳನ್ನು ಹೇಗೆ ನಾವು ಬಿಡಬೇಕು ಅಂದರೆ, ದಾರಿಯಲ್ಲಿ ಹೋಗ್ತಾ ಹೋಗ್ತಾ ಒಂದು ಕಾಲಿಗೆ ಮುಳ್ಳು ಚುಚ್ಚಿದೆ. ಆ ಮುಳ್ಳನ್ನು ತೆಗಿಬೇಕಾಗಿದ್ರೆ ಇನ್ನೊಂದು ಮುಳ್ಳಿನ ಸಹಾಯದಿಂದನೇ ಆ ಮುಳ್ಳನ್ನು ತೆಗೆದು ಹಾಕಬೇಕು. ಬೇರೆ ಪರಿಹಾರ ಇಲ್ಲಲ್ಲ. ಕಾಲಲ್ಲಿ ನೆಟ್ಟಂತ ಮುಳ್ಳನ್ನು ಹೊರಗೆ ಹಾಕಬೇಕಾದ್ರೆ ಹೊರಗಿನ ಮುಳ್ಳನ್ನು ತಗೊಂಡು ಅದನ್ನ ಹೊರಗೆ ಹಾಕಬೇಕು. ಈಗೇನು ಮಾಡೋದು ಅಂದರೆ, ಆ ಯಾವ ಮುಳ್ಳಿನಿಂದ ಮುಳ್ಳನ್ನು ತೆಗೆದಿದ್ದೆಲ್ಲ ಎರಡೂ ಕೂಡ ಬಿಸಾಕ್ಬೇಕಂತ. ಅದನ್ನು ಬಿಡೋದು, ಇದನ್ನು ಬಿಡೋದು. ಅಲ್ಲೇನಾಯ್ತು, ನಿನ್ನಲ್ಲಿ ಯಾವುದಿಲ್ಲ ಅಂತ. ನಿನಗೆ ಹಿಂದಿನ ಸಂಸ್ಕಾರದ ಕರ್ಮ ಈಗಿನ ಕರ್ಮಗಳಿಂದ ಮಾಡಿ ತೆಗಿಬೇಕು, ಅದು ಎರಡನ್ನ ಬಿಡಬೇಕು ಅಂತ ಅರ್ಥ. ಅಂದ್ರೆ ಏನರ್ಥ ಇಲ್ಲಿ? ನಿಷ್ಕಾಮ್ಯ ಕರ್ಮದಿಂದ ಕಾಮ್ಯ ಕರ್ಮದ ಸಂಸ್ಕಾರವನ್ನು ತೆಗಿಬೇಕು ಅಂತ ಅರ್ಥ. ನಿಷ್ಕಾಮ್ಯ ಕರ್ಮ, ಕಾಮ್ಯ ಕರ್ಮಗಳೇನು ಬಂಧನ ಅದ, ಆ ಬಂಧನ ಬಿಡುಗಡೆಗಾಗಿ ನಿಷ್ಕಾಮ್ಯ ಕರ್ಮವನ್ನು ಮಾಡಿದಾಗ ನಾವು ಕರ್ಮ ಮಾಡಿದರೂ ಕೂಡ ಆ ಮುಳ್ಳು ಹೇಗೆ ಹೊರಗಿದೆಯೋ ಅದರಂತೆ ನಮ್ಮಲ್ಲಿ ಹೊರಗೇ ಇದ್ದಾವೆ ವಿನ ಅಂತಃಕರಣದಲ್ಲಿ ಪ್ರವೇಶ ಆಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ, ಈಗ ಮುಂದಿನ ಶ್ಲೋಕದಲ್ಲಿ ನ ರೂಪಂ ಅಶ್ಯ ಇಹ ತಥಾ ಉಪಲಭ್ಯತೆ ನ ಅಂತಃ ನ ಚ ಆದಿ ನ ಚ ಸಂಪ್ರತಿಷ್ಠಾ ಅಶ್ವತ್ಥಂ ಏನಂ ಸುವಿರೂಢಮೂಲಂ ಅಸಂಗಶಸ್ತ್ರೇಣ ದೃಢೇನ ಚಿತ್ವಾ ಅಂತ. ಅರ್ಥಾತ್ ಈ ಪ್ರಪಂಚದ ಏನು ವೃಕ್ಷ ಅಂತ ಹೇಳಿದೇವಲ್ಲ ನಿನ್ನೆ, ಮರ ಅಂತದ, ಅದು ಹೇಗೆ ಹೇಳಿದೆಯೋ ಹಾಗೆಯೇ ಇಲ್ಲಿ ವಿಚಾರ ಕಾಲದಲ್ಲಿ ನ ಉಪಲಬ್ಧತೆ ಅಂದರೆ ಆ ಪ್ರಕಾರ ಇಲ್ಲಿ ಅದರಂತೆ ಇಲ್ಲ. ಏಕೆಂದರೆ ನ ಆದಿ ಅಂದ್ರೆ ಏನು, ಇದಕ್ಕೆ ಆದಿ ಇಲ್ಲ ಮತ್ತು ಅಂತ್ಯವಿಲ್ಲ. ಹಾಗಾಗಿ ನ ಸಂಪ್ರತಿಷ್ಠ, ಇದು ಸ್ಥಿತಿಯೂ ಇಲ್ಲ. ಯಾವುದಕ್ಕಿಲ್ಲ ಅಂದರೆ, ಈ ಸಂಸಾರ ಸ್ವರೂಪವನ್ನ ಹೇಗೆ ಶಾಸ್ತ್ರಗಳಲ್ಲಿ ಹೇಳಿದೆಯೋ ಇಲ್ಲಿಯವರೆಗೂ ಹಾಗೆಯೇ ವರ್ಣಿಸಲ್ಪಟ್ಟಿದೆ. ವರ್ಣನೆ ಹೇಗಿದೆ ಹಾಗೆ ಇಲ್ಲ, ಶಾಸ್ತ್ರಗಳಲ್ಲಿ ವರ್ಣಿಸಲ್ಪಟ್ಟಿದೆ, ಇಲ್ಲ ಅಂತಲ್ಲ. ಅದನ್ನು ಹೇಗೆ ನೋಡುತ್ತವೆಯೋ, ಹೇಗೆ ಕೇಳುತ್ತವೆಯೋ ಹಾಗೆಯೇ ತತ್ವಜ್ಞಾನ ಉಂಟಾದ ನಂತರ ಈ ಪ್ರಪಂಚ ಅನ್ನುವುದು ಕಂಡು ಬರುವುದಿಲ್ಲ. ಶಾಸ್ತ್ರಗಳಲ್ಲಿ ಕಾಣ್ತದಂತ ಹೇಳ್ತಾರಲ್ಲ, ಸತ್ಯ ಅಂತ ಹೇಳ್ತಾರಲ್ಲ ಪ್ರಪಂಚ. ಆದರೆ ಶಾಸ್ತ್ರಗಳನ್ನ ಕೇಳಿದಾಗ ಈ ಪ್ರಪಂಚ ಮಿಥ್ಯೆ ಆಗ್ತದಿಲ್ಲ. ಅಂದ್ರೆ ಹೇಳಿದಂಗೆ ಆದೇನು, ನಾವು ನೋಡಿದಂಗೆ ಆದೇನು, ಕೇಳಿದಂಗೆ ಆದೇನಂದ್ರೆ ಇದು ಇಲ್ಲ. ಕಾರಣ ಈ ಜಗತ್ತು ಅನಂತ ವಿಚಿತ್ರತೆಯಿಂದ ಕೂಡಿದಂದ್ರು. ಅನಂತ ವಿಚಿತ್ರ, ಒಂದು ರೀತಿಯಲ್ಲ, ಅನಂತ ಅನೇಕ ಪ್ರಕಾರವಾಗಿ ಕೂಡಿದ್ದು. ಇದು ಹೇಗಿಲ್ಲಪ್ಪ ಅಂದರೆ, ಕಣ್ಣು ತೆರೆದು ನೋಡಿದಾಗ ಆ ಜಗತ್ತು ನಮಗೆ ಕಾಣೋದಿಲ್ಲ. ಈಗ ಜಗತ್ತು ಕಾಣ್ತದಲ್ರಿ, ಅಂದ್ರೆ ನಮ್ಮ ಕಣ್ಣು ಮುಚ್ಚಿದಾಗ ಯಾಕೆ ಕಾಣಬಾರ್ದು? ಕಾಣೋದಿಲ್ಲ ಅಂದ್ರೇನು? ನೀ ನೋಡಿದರೆ ಜಗತ್ತುಂಟು, ನೋಡದಿದ್ದರೆ ನಿನಗೆ ಜಗತ್ತೇ ಇಲ್ಲ ಅಂತ. ನಿನ್ನ ಸ್ವರೂಪವನ್ನು ನೀ ನೋಡಿದಾಗ ನಿನಗೆ ಜಗತ್ತೇ ಇಲ್ಲ. ಯಾಕಂದ್ರೆ ಅಂತರ್ಮುಖ ಮಾಡಿದ್ದೆಲ್ಲ, ಕಣ್ಣು ಮುಚ್ಚಿದ್ದಿ, ಹೊರಗಿನ ಪ್ರಪಂಚ ಕಾಣೋದಿಲ್ಲ. ಅದರಂತೆ ನಮ್ಮ ಆತ್ಮಜ್ಞಾನ ಸ್ವರೂಪಕ್ಕೆ ನಾವು ಹೋದಾಗ ಈ ಜಗತ್ತೇ ನಮಗೆ ಕಾಣೋದಿಲ್ಲ ಅಂತ ಮಹಾತ್ಮದ ಅಭಿಪ್ರಾಯ. ಅದಕ್ಕೆ ಜ್ಞಾನಿಗಳಿಗೆ ಈ ಪ್ರಪಂಚದಲ್ಲಿ ಭಯ ಭೀತಿ ಇಲ್ಲದೆ
ಸಾವು ನೋವುಗಳ ಭಯವಿಲ್ಲದೆ, ಬೇಕು ಬೇಡು ಎನ್ನುವ ಅಪೇಕ್ಷೆ ಇಲ್ಲದೆ ಬಹಳ ಆನಂದವಾಗಿ ಯಾಕೆ ಬದುಕಿದ್ರು ಅಂದರೆ ತಮ್ಮ ಸ್ವರೂಪವನ್ನು ಬಿಟ್ಟು ಮತ್ತೊಂದು ಅವ್ರಿಗೆ ಕಾಣಲಿಲ್ಲ ಅಂತ, ಮತ್ತೊಂದು ಕಾಣಲಿಲ್ಲ. ಹಾಗಾಗಿ ಇಲ್ಲಿ ಮಹಾತ್ಮರು ಸಂಸಾರ ವೃಕ್ಷ ಅಂತ ಏನು ಹಿಡಿಯೋಪ ಅರ್ಜುನ, ಅದು ಹೇಳಿದಂತೆ ಇರೋದಿಲ್ಲ, ಇರುವುದೆಂದು ತಿಳಿಯಬೇಡ. ಅದು ಇರೋದನ್ನಲ್ಲ, ಹೀಗೆ ಇರುತ್ತದೆ ಅಂತ ನೀನು ತಿಳ್ಕೊಂಡ್ರೆ ಅದು ನಿನ್ನ ಮೂರ್ಖತನ. ನಮ್ಮದೇ ವಿಚಾರ ಮಾಡಮ್ಮ. ಯೌವನದಲ್ಲಿ ಯಾವ ರೀತಿ ಅಂದರೆ ದುರಿತ ಕುಲ ಬಂಧುವೆನಿಸುವ ಯೌವನವಿದನು ಅಂತ ನಿಜಗುಣರು ವ್ಯಾಖ್ಯಾನ ಮಾಡ್ಯಾರ. ಯೌವನ ಕಾಲದಲ್ಲಿ ಯಾವ ಬಾಲ್ಯಾವಸ್ಥೆಯಲ್ಲಿ ಮುಪ್ಪಾವಸ್ಥೆಯಲ್ಲಿ ಇದು ಇರಬೇಕು ಇದು ಇರಬಾರದು ಅಂತಕ್ಕಂಥ ವಿಚಾರ ಯೌವನ ಕಾಲದಲ್ಲಿ ಮಾತ್ರ ಪ್ರತಿಷ್ಠೆ ಆಗ್ತದೆ. ಯೌವನ ಕಾಲ ಬಂದಾಗ ನಾನು ಮುಪ್ಪಾಗಬೇಕು ಅಂತ ಯಾರಿಗೂ ಬೇಕಿಲ್ಲ, ಮತ್ತು ನಾನು ಹುಡುಗಾಗಬೇಕಂದ್ರೂ ಸಾಧ್ಯ ಇಲ್ಲ. ಆದರೆ ಯೌವನದ ಏನು ವಯಸ್ಸದ ಅದು ಬದಲಾವಣೆ ಆಗಲಿ ಅಂತ ಯಾರೂ ಬಯಸಿಲ್ಲ, ಬಯಕನೂ ಮಾಡಿಲ್ಲ, ಯಾರೂ ಮಾಡಂಗಿಲ್ಲ. ಆದರೂ ಕೂಡ ನಾವು ಬದಲಾವಣೆ ಆಗಿವಿಲ್ಲ ಅಂದ್ರೆ ಏನರ್ಥ ಆಯಿತು, ನಾವು ನೋಡಿದಂಗ ಅದು ಇರೋದಲ್ಲ ಅಂತ. ಅದಕ್ಕೆ ವಿಕಾರ ಅಂದ್ರು, ವಿಕಾರೋ ನಾಮಧೇಯ ಅಂದ್ರು ಮಹಾತ್ಮರು. ಹಾಗಾಗಿ ಅದಕ್ಕೊಂದು ಸ್ವರೂಪವನ್ನು ಹೇಳಬಹುದು ಅಂದ್ರು. ಹೇಗೆಂದ್ರೆ ಅಜ್ಞಾನಿಗಳ ದೃಷ್ಟಿಯನ್ನು ಅನುಸರಿಸಿ ಅವರಿಗೆ ಹೇಳುವ ಮಾತುಗಳು. ಅರ್ಜುನ, ಇದನ್ನು ಯಾರಿಗೆ ಹೇಳೋ ಮಾತು ಅಂದ್ರೆ ಅಜ್ಞಾನಿಗಳನ್ನ ಕುರಿತು ಹೇಳುವ ಮಾತು ಅಂದ್ರು. ಜ್ಞಾನಿಗಳಿಗೆ ಹೇಳುವ ಮಾತಲ್ಲ. ಹಾಗಾಗಿ ಅಜ್ಞಾನಿಗಳ ದೃಷ್ಟಿಯನ್ನು ಅನುಸರಿಸಿ, ಅಜ್ಞಾನಿಗಳ ದೃಷ್ಟಿ ಏನದ, ದೇಹ ದೃಷ್ಟಿ ಆದ, ಜಗತ್ತಿನ ದೃಷ್ಟಿ ಆದ. ಈ ದೇಹ ದೃಷ್ಟಿಯಲ್ಲಿ ದೇಹಕ್ಕೆ ಸಂಬಂಧಪಟ್ಟ ಎಲ್ಲರ ಮೇಲೆ ದೃಷ್ಟಿ ಆದ ಮಗ. ಜಗತ್ತಿನ ದೃಷ್ಟಿಯಲ್ಲಿ ಎಲ್ಲವೂ ಗೊತ್ತದ. ಅದಕ್ಕಾಗಿ ಗೀತಾ ಬೋಧೆ ನಿನಗೊಬ್ಬನಿಗೆ ಹೇಳೋದಾದ್ರೆ ಈ ಮಾತು ಹೇಳ್ತಿದ್ದಿಲ್ಲ, ಬೇರೆ ರೀತಿ ಹೇಳ್ತಿದ್ದೆ. ಒಂದೇ ಸಲ ಜಗತ್ತು ಇಲ್ಲ ಅಂತಿದ್ದೆ. ಯಾಕಂದ್ರೆ ಏಕಂ ಏವಂ ಅದ್ವಿತೀಯಂ ಪರಬ್ರಹ್ಮ ಅಂದಾಗ ಆ ಬ್ರಹ್ಮನಲ್ಲಿ ಇನ್ನೊಂದು ವಸ್ತು ಇಲ್ಲವೇ ಇಲ್ಲ ಅಂತ ಹೇಳ್ತದಂದಾಗ ನಾನು ಅಷ್ಟೇ ನಿನಗೆ ಹೇಳಬಹುದು, ಇಲ್ಲಂತಲ್ಲ. ಆದರೆ ಮುಂದ ಬಹಳಷ್ಟು ಜನ ಇದನ್ನ ತಿಳ್ಕೊಂಬರಾರ. ಅವರ ದೃಷ್ಟಿ ನಿನ್ನ ದೃಷ್ಟಿಯಂತೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಿನಗೊಬ್ಬನಿಗೆ ಅಲ್ಲ, ಯುದ್ಧಕ್ಕೆ ಹೇಗೆ ನೀನು ನಿಮಿತ್ತ ಮಾತ್ರನೋ, ಯುದ್ಧ ಮಾಡ್ತದಲ್ಲ ಕುರುಕ್ಷೇತ್ರದಲ್ಲಿ, ನಿಮಿತ್ತ ಮಾತ್ರದಿಂದ ಯುದ್ಧ ಮಾಡವನು. ಸಂಕಲ್ಪ ಮಾತ್ರದಿಂದ ಯುದ್ಧ ಎಂದೋ ಮುಗಿದೋಗ್ಯದ. ಪಾಂಡವರಿಗೆ ಅವತ್ತೇ ಜಯ ಆಗ್ಯದ, ಕೌರವರು ಅವತ್ತೇ ಸೋತೋಗ್ಯದ. ಈಗೇನು ಜಗತ್ತಿನ ದೃಷ್ಟಿಯಲ್ಲಿ ಎಲ್ಲರಿಗೂ ಗೊತ್ತಾಗಬೇಕಾದ್ರೆ ನೀನು ನಿಮಿತ್ತ ಮಾತ್ರದಿಂದ ಯುದ್ಧ ಮಾಡಬೇಕಾಗ್ಯದ. ಅದಕ್ಕೆ ನೀನು ಯುದ್ಧಕ್ಕೆ ನಿಮಿತ್ತ ಮಾತ್ರ. ಅದರಂತೆ ಇಲ್ಲಿ ಈ ಗೀತೆ ಎನ್ನುವೊಂದು ಏನಾದ ಭಗವದ್ಗೀತೆ, ಹಾಗೆಯೇ ಬೋಧವು ಪ್ರಪಂಚದಲ್ಲಿರುವ ಸಮಸ್ತ ಮಾನವರನ್ನು ಉದ್ದೇಶಿಸಿ ಹೇಳಿದೆ. ಎಲ್ಲರಿಗೂ ತಿಳಿಲಿ ಅಂತ ಯುದ್ಧ ಮಾಡಬೇಕಾಯ್ತು. ಈ ಬೋಧೆ ಎಲ್ಲರಿಗೆ ತಿಳಿದುಕೊಳ್ಳಲಿ, ಉದ್ಧಾರ ಆಗಲಮ್ಮ ದೃಷ್ಟಿ ಇಟ್ಕೊಂಡು ನಾ ಹೇಳಕತ್ತೀನಿ. ಮಾನವ ಕೋಟಿಯಲ್ಲಿ 2-3 ಪ್ರಕಾರ ಜನ ಆರಂತ. ಜ್ಞಾನಿಗಳು ಆರ, ಅಜ್ಞಾನಿಗಳಾರ, ಮಧ್ಯಮದವರಾರ. ನಾನಾ ಪ್ರಕಾರದ ಜೀವಕೋಟಿಗಳಲ್ಲಿ ಅಜ್ಞಾನಿಗಳ ದೃಷ್ಟಿಯನ್ನು ಅನುಸರಿಸಿ ನಾನು ಈಗ ಈ ಅಧ್ಯಾಯದಲ್ಲಿ ಬೋಧ ಮಾಡ್ತೀನಂದ್ರೆ ಅವರು ಎಷ್ಟು ಚಂದ ಹೇಳ್ತಾರೆ. ನಿಜಗುಣರಿಗೂ ಮತ್ತು ಭಗವದ್ಗೀತೆ ಸಾಮ್ಯತೆ ಬಹಳ ಅದ.
ನಿಜಗುಣರು ಕೂಡ ಪರಮಾನುಭವ ಬೋಧೆಯಲ್ಲಿ ಸಂಧಿಗೆ ಒಂದೊಂದು ಮಾತನ್ನು ಹೇಳ್ತಾ ಬಂದರ ನಿಮ್ಮ ಲಕ್ಷ್ಯದಲ್ಲಿ ಇರಬಹುದಂತ ನಾನು ಅನ್ಕೊಂಡೇನೆ. ಒಂದನೇ ಸಂಧಿ ಮುಗಿದಾಗ ಕೊನೆಯಲ್ಲಿ ಇದು ತಿಳಿಯದವರೆಗೆ ಎರಡನೇ ಸಂಧಿ ಪ್ರಾರಂಭ. ಏನು ಹೇಳಿದಂಗಾಯ್ತು? ತಿಳಿದವರಿಗೆ ಇಲ್ಲಿಗೆ ಮುಗಿತಂತ. ಎರಡನೇ ಸಂಧಿ ಅಂತ್ಯದಲ್ಲಿ ಇದು ತಿಳಿಯದವರೆಗೆ ಮೂರನೇ ಸಂಧಿ, ಅದು ತಿಳಿಯದವರೆಗೆ ನಾಲ್ಕನೇ ಸಂಧಿ, ಅದು ತಿಳಿಲಿಲ್ಲ ಐದನೇ ಸಂಧಿ. ಹೀಗೆ ಹೇಳ್ತಾ ಕೊನೆಗೆ ಜೀವನ್ಮುಕ್ತರ ಲಕ್ಷಣವನ್ನು ಹೇಳಿ ಗ್ರಂಥವನ್ನು ಸಮಾಪ್ತಿ ಮಾಡ್ತಾರೆ. ಅಂದ್ರೆ ಉತ್ತಮ ಅಧಿಕಾರಿಗೆ ಸಾಕಿಷ್ಟೇ ತತ್ವಮಸಿ ಮಹಾವಾಕ್ಯದ ವಾಚಾರ್ಥವನ್ನ ತ್ಯಾಗ ಮಾಡಿ ಲಕ್ಷ್ಯಾರ್ಥವನ್ನು ಸ್ವೀಕಾರ ಮಾಡಿ ಅದರಲ್ಲೇ ಯಾರು ಉಳ್ಕಂತಾರ ಅವ್ರಿಗೆ ಮುಗಿದೋಯ್ತು. ಮೊದಲೇ ಹೇಳ್ಯಾರ ಅವರು ಪರಮಾನುಭವ ಬೋಧೆಯಲ್ಲಿ ಹೇಳುವಾಗ ಮೈತ್ರಾದೇವಿ ಏನು ಹೇಳಿದ್ರು? ಕೃತಕೃತ್ಯೆ ಅಂತ ಹೇಳ್ತಾ ಬಂದ್ರಿಲ್ಲ. ಹಾಗಾಗಿ ನಿರ್ವಿಷಯದಲ್ಲಿ ಕರೆಗೊಂಡನಲ್ಲಿ ನೀನು ಸುಖಿಯಪ್ಪೆ ಅಂತ ಆ ಸೂತ್ರದಲ್ಲಿ ಹೇಳ್ತಾ ಬಂದ್ರು. ನಿನಗೆ ಯಾಕೆ ದುಃಖ ಆಗ್ಯದಂದ್ರೆ ವಿಷಯಾದಿಗಳಿಂದ ದುಃಖ ಆಗ್ಯದ. ಆ ವಿಷಯಾದಿಗಳನ್ನ ಬಿಟ್ಟು ಅಂದ್ರೆ ನೀನು ಸುಖಿ ಆಗ್ತೈತಿ. ಅದಕ್ಕೆ ಏನ್ರಿ ಅನುಭವ? ನಿದ್ರಾವಸ್ಥೆ ಎಲ್ಲರಿಗೂ ಅನುಭವ. ಏನು ಸಂಸ್ಕೃತ ಭಾಷೆ ಕಲ್ತವರಿಗೆ, ಇಂಗ್ಲಿಷ್ ಕಲ್ತವರಿಗೆ, ವ್ಯಾಕರಣ ಛಂದಸ್ಸು ಅನುಭವ ಇದ್ದವರಿಗೆ ಮಾತ್ರ ಅಂತಲ್ಲ, ಪ್ರತಿಯೊಬ್ಬ ಮಾನವ ಕುಲಕೋಟಿಗಳಲ್ಲಿ ಯಾರು ಜನ್ಮ ಇತ್ತಾರ ಅವರೆಲ್ಲರಿಗೂ ಅನುಭವವಾದ ನಿದ್ರೆಯಲ್ಲಿ ಜೀವಾತ್ಮನಿಗೆ ಆನಂದ. ಯಾಕಾಯ್ತು? ನಿರ್ವಿಷಯದಲ್ಲಿ ಆನಂದ, ವಿಷಯಾದಿಗಳಲ್ಲಿ ಇಲ್ಲ. ವಿಷಯಾದಿ ಜಾಗ್ರದಲ್ಲಿ ವಿಷಯಾದಿಗಳ ಸಂಘದಿಂದ ದುಃಖ ಆಗ್ಯದ. ನಿರ್ವಿಷಯದಲ್ಲಿ ಯಾವಾಗ ಭದ್ರವಾಯಿತು ಮನಸ್ಸು ಅಂದ್ರೆ ಅವಾಗ ಮನಸ್ಸು ಶಾಂತಿ ಆಯ್ತು. ಆ ಮನಸ್ಸು ಪರಿಪೂರ್ಣ ಶಾಂತಿ ಆಗ್ಬೇಕಾದ್ರೆ ತನ್ನ ಆತ್ಮ ಸ್ವರೂಪದಲ್ಲಿ ಅದು ಸ್ಥಿರವಾಗಬೇಕು ನೋಡ್ರಿ. ಅದೊಂದೇ ಪರಿಹಾರ. ಎಲ್ಲಿವರೆಗೂ ಆ ಆತ್ಮನೇ ನಾನಿದ್ದೇನೆ ಅಂತ ಸ್ಥಿರ ಆಗೋದಿಲ್ಲೋ ಅಲ್ಲಿವರೆಗೂ ಮನಸ್ಸಿನ ಚಂಚಲತೆ ಯಾರಿಂದ ಕಳೀಲಿಕ್ಕೆ ಸಾಧ್ಯ ಇಲ್ಲ, ಸ್ಥಿರನೂ ಆಗೋದಿಲ್ಲ. ಹಾಗಾಗಿ ಇಲ್ಲಿ ಕೂಡ ಅಜ್ಞಾನಿಗಳನ್ನ ಕುರಿತು ಯಾಕೆ ಬೋಧ ಮಾಡಬೇಕು ಅಂತ ಹೇಳಿದ್ರೆ, ಇದು ತಿಳಿಯದವರಿಗೆ ಅಂದ್ರೆ ಜಗತ್ತಿನಲ್ಲಿ 3-4 ಮಂದಿ ಭಾಗವನ್ನು ಮಾಡಿದರು. ಮುಮುಕ್ಷುಗಳನ್ನ ಭಾಗ ಮಾಡಿದ್ರು, ಮತ್ತೆ ಅಭ್ಯಾಸಿಗಳನ್ನ ಭಾಗ ಮಾಡಿದ್ರು, ಅನುಭವಿನ ಭಾಗ ಮಾಡಿದ್ರು. ಆರುಡಗಂತೂ ಇದು ಮುಗಿಸೇ ಬಿಟ್ರು ಅವರು. ಇನ್ನು ಉಳಿದವ್ರ ಗತಿ ಜಗತ್ತಿನಾಗ ಇಷ್ಟೇ ಮಂದಿ. ಇವನು ಮುಮುಕ್ಷುಗಳು ಎಷ್ಟು ಮಂದಿ ಯಾರ? ಅವ್ರಾಗ ಅಭ್ಯಾಸಿಗಳು ಎಷ್ಟು ಮಂದಿ ಯಾರ? ಅನುಭವಿಗಳು ಎಷ್ಟು ಮಂದಿ ಯಾರ? ಇನ್ನು ಉಳಿದಂತ ಜೀವಕೋಟಿಗಳನ್ನ ಉದ್ಧಾರ ಮಾಡಬೇಕಾಗ್ಯದ. ತಿಳಿಯಲಾದವ್ರಿಗೆ ಏನು ತಿಳಿಸಿ ಹೇಳ್ಬೇಕಲ್ಲ, ಅವನ ಅಲ್ಲಿ ಕೈ ಬಿಡೋದೇನು? ಹಾಗಾಗಿ ಅವಜ್ಞಾನಿಗಳ ದೃಷ್ಟಿಯನ್ನ ಅನುಸರಿಸಿ ಅವರಿಗೆ ಬೋಧ ಮಾಡಿ ಅವರನ್ನು ಉದ್ಧರಿಸುವ ಭಾರ ನನ್ನ ಮೇಲೆ ಇದೆ. ನನ್ನ ಮೇಲೆ ಎಂಥ ಭಾರ ಅದಂದ್ರೆ ಎಲ್ಲರನ್ನ ಉದ್ಧರಿಸಬೇಕು ಅನ್ನುವ ಭಾರವೇ ನನ್ನ ಮೇಲೆ ದೊಡ್ಡ ಭಾರ ಅಲ್ಲ. ಆ ಕಾರಣ ಮೇಲೆ ಹೇಳಿದ ವಾಕ್ಯಗಳು ಅಜ್ಞಾನಿಗಳಿಗೆ ಹೇಳಿದ ಬೋಧೆ ಕೆಳಗೆ ಮಾಡಿದ ನೋಡ್ರಿ. ಅಜ್ಞಾನಿಗಳಿಗೆ ಹೇಳಿದ ಬೋಧೆ. ಪ್ರಪಂಚಕ್ಕೆ ಯಾವಾಗಲೂ ವಿಚಾರ ಮಾಡ್ರಿ, ಒಂದು ನಿರ್ಣಯವಾದಂಥ ರೂಪನೂ ಇಲ್ಲ, ಮತ್ತೆ ಅದರ ರೂಪವು ಇದೆ ಎಂದು ನಿಷ್ಕರಿಸುವವರು ಇಲ್ಲ. ಎಲ್ಲರೂ ತಮ್ಮ ತಮ್ಮ ದೃಷ್ಟಿಕೋನವನ್ನು ಅನುಸರಿಸಿ ಇದಕ್ಕೆ ಒಂದು ಗೊತ್ತಾದ ರೂಪವಿಲ್ಲೆಂದು ತಿಳಿದು ಬರುತ್ತದೆ. ಇದಕ್ಕೆ ನಿರ್ದಿಷ್ಟವಾದ ಒಂದೇ ರೂಪ ಇಲ್ಲ, ಒಂದೇ ಆಕಾರ ಇಲ್ಲ.
ಮನೆ ಮುಂದೆ ಸಣ್ಣ ಗಿಡ ಹಾಕಿವಂದ್ರಿ, ಅದು ಈ ತಿಂಗಳಲ್ಲಿ ಇದ್ದಂಥ ರೂಪ ಆಕಾರ ಇರೋದಿಲ್ಲ. ಒಂದು ವರ್ಷದಲ್ಲಿ ಇದ್ದಂಥ ರೂಪ ಆಕಾರ ಎರಡನೇ ವರ್ಷದಲ್ಲಿಲ್ಲ. ಹೀಗೆ 10-50 ವರ್ಷ ಇದ್ರೂ ಕೂಡ ಕೊನೆಗೆ ಏನಾಯಿತು? ನಾಮರೂಪ ನಷ್ಟ ಆಗೋಯ್ತು ನೋಡ್ರಿ. ಅಂದರೆ ನಿರ್ದಿಷ್ಟವಾಗಿ ಏನನ್ನ ಆದೇನಂದ್ರೆ ಏನೂ ಇಲ್ಲ ಅಂತ. ಅದಕ್ಕಾಗಿ ಇಲ್ಲಿ ಆದಿ ಇಲ್ಲ ಅಂದರೆ ಯಾವಾಗಂತ ಮೊದಲು ಇಲ್ಲ, ಅದಕ್ಕೆ ಕೊನೆ ಇಲ್ಲ, ಕೊನೆ ಮೊದಲಿಲ್ಲ ಅಂತ ಅನುಭವ ಸಾರಲ್ಲಿ ಹೇಳ್ಯಾರ ಇದಕ್ಕೆ. ಹೀಗಾಗಿ ಆ ಹುಯ್ಯಗಿಂತ ಮುಂದೆಯೂ ಪ್ರಪಂಚ ಇರುವುದೆಂದು ತೋರುತ್ತದೆ. ಅದಕ್ಕಾಗಿ ಇದರ ಅಂತ್ಯವನ್ನು ಹುಡುಕುತ್ತಾ ಹೊರಟರೆ ಅದು ಸಹ ದೊರೆಯುವಂತಿಲ್ಲ. ಇದು ಯಾವಾಗ ನಾಶ ಆಗ್ತದಂತ ಹುಡುಕ್ತಾ ಹೋದ್ರೆ ಅದು ನಿನ್ನ ಕೈ ಸಿಗೋದೂ ಇಲ್ಲ. ಮತ್ತು ಆ ಮರುಚಿಕೆಯ ನೀರು ಯಾವ ಸಮುದ್ರದಲ್ಲಿ ಹೋಗಿ ಸೇರುತ್ತದೆ ಎಂದು ಹೇಳುತ್ತೆಯೇ? ಮರುಭೂಮಿಯಲ್ಲಿ ನೀರು ತೋರ್ತದಲ್ಲಪ್ಪ, ಸುಳ್ಳಲ್ಲ. ಸುಳ್ಳಾಗಿದ್ರೆ ಚಿಗರೆಗಳು ಪ್ರಾಣಿಗಳು ಓಡಿ 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 ದಡಿದು ಅಲ್ಲೇ ಬಾಯಾರು ಸತ್ತೋದು. ಮತ್ತು ಅವಾಗ ನೀರು ಕಂಡಾವಿಲ್ಲ. ಇರಲಿ, ಅಲ್ಲಿದ್ದಂಥ ನೀರು ಕೊನೆ ಎಲ್ಲಿ ಆಯಿತು? ಈ ಗಂಗಾ ನದಿ ಅಂತ ಅದ. ಆ ಗಂಗೆಯಲ್ಲಿ ಹುಟ್ಟಿದಂಥ ನೀರು ಅದು ಸಮುದ್ರಕ್ಕೆ ಹೋಗಿ ಸೇರ್ತದಂತ ಕೊನೆ. ಅದು ಸಮುದ್ರಕ್ಕೆ ಮುಟ್ಟಿದ ಮೇಲೆ ಕೊನೆ. ಆದರೆ ಈ ಮರುಚಿಕೆಯಲ್ಲಿ ತೋರಿದ ನೀರು ಯಾವ ಸಮುದ್ರಕ್ಕೆ ಸೇರಿದು? ಇಲ್ಲವೇ ಇಲ್ಲ ಅಂತ. ಯಾಕೆ ಇಲ್ಲಿ ಹುಟ್ಟಿದ್ರಲ್ಲ ಅಲ್ಲಿ ಸೇರೋದು. ಅದರಂತೆ ಜಗತ್ತು ಪ್ರಪಂಚ ಅನ್ನುವುದು ಇಲ್ಲಿ ಏನಾದರೂ ಹುಟ್ಟಿತ್ತಂದ್ರೆ ಇನ್ನೊಂದು ಕಡೆ ಲಯ ಆಯ್ತಂತ ಹೇಳಕ್ ಬರ್ತದ. ಜ್ಞಾನಿಗಳ ದೃಷ್ಟಿಯಲ್ಲಿ ಮಿಥ್ಯೆ ಆದದು. ಹೇಗೆ ಮಿಥ್ಯೆ? ಆ ನೀರು ಸುಳ್ಳಾದಿಲ್ಲ, ಅದರಿಂದ ಸುಳ್ಳಾದ. ಹಾಗಾಗಿ ಅದು ಯಾವ ಪರ್ವತದಿಂದ ಹರಿದು ಯಾವ ಪರ್ವತಕ್ಕೆ ಸೇರಿತು ಅಂತ ಹೇಳಲಿಕ್ಕೆ ಹೇಗೆ ಆಗುವುದಿಲ್ಲವೋ ಹಾಗೆ ಮಧ್ಯದಲ್ಲಿ ಆ ಮರುಚಿಕೆಯ ಜಲವು ತೋರುತ್ತದೆ ಎಂದರೆ ಅದಕ್ಕೆ ನಿಜವಾದ ಇರುವಿಕೆ ಇರುತ್ತದೆಯೇ? ಯಾವ ಪರ್ವತದಲ್ಲೇ ಹುಟ್ಟಿತಪ್ಪ ಅಂತ ಅಲ್ಲಿನೂ ಇಲ್ಲ, ಎಲ್ಲಿ ಹೋಗಿ ಸೇರಿತಂದು ಅದನ್ನೂ ಇಲ್ಲ. ಮಧ್ಯದಾಗ ತೋರ್ತದಂದ್ರೆ ನೀವು ಹೆಂಗೆ ವಿಚಾರ ಮಾಡ್ತಾರಂತ? ಆದಂತರು ಇಲ್ಲಂತರು ಇಲ್ಲವೇ ಇಲ್ಲ ಅಂತ. ಹುಟ್ಟನಿಲ್ಲ, ಅದಕ್ಕೆ ಲಯನಿಲ್ಲ, ಮಧ್ಯದಲ್ಲಿ ತೋರೋದು ಮಾತ್ರ ಬಿಟ್ಟಿಲ್ಲ. ಆದರೆ ತೋರಿದ್ರು ಕೂಡ ಅದು ನಿಜವಲ್ಲ ಅಂತ. ತೋರುತ್ತದೆ, ಅದು ನಿಜವಲ್ಲ. ಹಾಗಾಗಿ ಆದಿಯಲ್ಲಿ ಯಾವುದಿಲ್ಲ, ಅದು ಅಂತ್ಯದಲ್ಲಿ ಇಲ್ಲದೆ ಮಧ್ಯದಲ್ಲಿ ಇದ್ದಂತೆ ತೋರಿದ ಮಾತ್ರಕ್ಕೆ ಅದು ಇಲ್ಲದ್ದೆಂದು ತಿಳಿಯಬೇಕು. ವೇದಾಂತ ನಿರ್ಣಯದಲ್ಲಿ ಏನಾದ ನಿರ್ಣಯ ಮಾಡ್ಯಾರ ಅವರು? ಆದಿ ಮೊದಲು ಯಾವುದು ಆದಂದ್ರೆ ಅದಕ್ಕೆ ಕೊನೆ ಆದಂತ ಅರ್ಥ. ಅನುಭವ ಅದಿಲ್ಲ. ಹಾಗಾಗಿ ಆದಿನೂ ಇಲ್ಲ, ಅದಕ್ಕೆ ಅಂತ್ಯನೂ ಇಲ್ಲ ಅಂದ್ರೆ ಮಧ್ಯದಲ್ಲಿ ತೋರ್ತದ ಅಂದ್ರೆ ಅದು ಇಲ್ಲ ಅಂತ ತಿಳ್ಕೊ. ನಮ್ಮ ದೇಹಕ್ಕೆ ಅದು ಮಧ್ಯದಲ್ಲಿ ತೋರ್ತದ. ಮೊದಲು ಈ ದೇಹ ಇತ್ತೆ ನಿಮಗೆ, ಇದು ನಷ್ಟ ಆಮೇಲೆ ಮುಂದೆ ಇದೇ ದೇಹ ಇರ್ತದೇನು? ಆದರೆ ಮೊದಲು ಇಲ್ಲ, ಆಮೇಲೆ ಪ್ರಾಣ ಹೋದ್ಮೇಲೂ ದೇಹ ಇಲ್ಲ, ಮಧ್ಯಕಾಲ ಇದ್ದಂಗೆ ತೋರ್ತದಲ್ಲ. ತೋರಿದ್ರು ಕೂಡ ಇಲ್ಲ ಅಂತ ತಿಳ್ಕೊಬೇಕಷ್ಟೆ. ತೋರಿದ್ರು ಕೂಡ ಇಲ್ಲ. ಮತ್ತೆ ನೀರು ತೋರ್ತದಲ್ಲ, ಕೊಡ ತಾಂಡು ಓದ್ತೀರ ತುಂಬಕ್ಕ ಇಲ್ಲಂತ ಜ್ಞಾನ ಆಗ್ಯದಲ್ಲ. ಅದರಂತೆ ಜಗತ್ತು ದೇಹ ಆದ್ರೂ ಕೂಡ ಈ ಪ್ರಪಂಚವು ಇಂಥೋದೇ ಆದುದರಿಂದ ಈ ಪ್ರಪಂಚವು ಮಿಥ್ಯೆಯಾಗಿದೆ. ಮರುಚಿಕೆ ಹೇಗೆ ಮಿಥ್ಯೆಯೋ ಹಾಗೆ ಈ ದೇಹವು ಕೂಡ ಮಿಥ್ಯೆಯಾಗಿದೆ. ಮಿಥ್ಯೆ ಅಂದ್ರೆ ಹೇಳಿವಲ್ಲ ಮೊದಲೇ, ತೋರಬಾರದು ಒಂದು ಅರ್ಥ ಅಲ್ಲಿ. ಸುಳ್ಳಂದ್ರೆ ಅದು ಕಾಣಬಾರ್ದಂತ ನಾವಂತೀವಿ. ನಿನ್ನೆ ಹೇಳಿನಿ ನಾನು, ಯಾವ ಹಗ್ಗದಲ್ಲಿ ಹಾವು ತೋರ್ತದಲ್ಲ, ಸತ್ಯ ಅನ್ನೋದು ತೋರದ ಆದ್ರೆ ಇಲ್ಲ ಅಂದ್ರೆ ಹೇಗೆ ತೋರುತ್ತದೆ ಅಂದ್ರೆ ಸುಳ್ಳಾಗಿ ತೋರುತ್ತದೆ.
ಆತ್ಮನ ಇರುವಿಕೆ ಬೇರೆ, ಸತ್ಯವಾಗಿ ತೋರ್ತದ. ಅದು ಹಗ್ಗ ಇದ್ದಂಗ ಸತ್ಯ. ನೀನು ಮೊದಲು ಹಗ್ಗ ಅದ, ಹಾವಾಗಿ ತೋರಿದಾಗ ಹಗ್ಗ ಅದ, ಹಾವು ಇಲ್ಲ ಅಂದಾಗೂ ಹಗ್ಗ ಅದ. ಅದು ಅದರಂಗ ಹಾವಾದೇನು ಇಲ್ಲಲ್ಲ. ಅದಕ್ಕೆ ಇಲ್ಲಿ ಏನು ಸತ್ಯ ಆಯಿತು? ಹಗ್ಗ ಸತ್ಯವಾಯಿತು, ಹಾವು ಮಿಥ್ಯವಾಯಿತು. ಅದರಂತೆ ಇಲ್ಲಿ ನಮ್ಮೆಲ್ಲರ ಸ್ವರೂಪ ಆತ್ಮೇನದ, ಅದು ಸತ್ಯ ಅದ. ತ್ರಿಕಾಲ ಆಬಾಧಿತ, ಯಾವ ಕಾಲಕ್ಕೂ ಬಾಧೆ ಹೊಂದಂಗಿಲ್ಲ. ಅದರಲ್ಲಿ ತೋರುವಂತ ದೇಹ ಏನದ, ಇದು ಸರ್ಪ ತೋರಿದಂಗಂತ ಮಿಥ್ಯ ಅದ. ಹಾಗೆ ಇದಕ್ಕೆ ದೃಷ್ಟಾಂತ ಬಹಳ ಕೊಟ್ಟರ. ಮೃಗ ಜಲದಂತೆ ಹಿಂದೆ ಕೊಟ್ಟರಲ್ಲ, ರಜ್ಜು ಸರ್ಪದಂತೆ, ಸುತ್ತಿ ರಜಸದಂತೆ, ಸ್ಥಾಣು ಪುರುಷನಂತೆ, ಅಂದ್ರೆ ಮೂಟ ಮರದಲ್ಲಿ ಕಳ್ಳನಂತೆ. ಹೀಗೆ ಸಾಕಷ್ಟು ದೃಷ್ಟಾಂತಗಳು ಇದ್ದು, ಮಿಥ್ಯೆಯಾದ ಪ್ರಪಂಚ ಏನಂತೀರಿ? ಈಗ ಸತ್ಯ ಅಂತಿರೋ ಸತ್ಯ ಅಲ್ಲ, ಅಸತ್ಯ ಅಂತರೂ ಅಸತ್ಯ ಅಲ್ಲ. ಯಾಕೆ ಕಣ್ಣಿಗೆ ಕಾಣ್ತದಲ್ಲ. ಮತ್ತೆ ಸತ್ಯವೆಂದರೆ ನಾವೇನರ್ಥ? ತ್ರಿಕಾಲದಲ್ಲಿಯೂ ಅದಿರಬೇಕಾಗಿತ್ತು. ಅದು ಅಧಿಷ್ಠಾನದ ಜ್ಞಾನವಾಗುತ್ತಲೇ ಇಲ್ಲದಂತಾಗುತ್ತದೆ. ನಾವು ಮೊದಲೇ ಹೇಳಿನಲ್ಲ, ನಮ್ಮ ಸ್ವರೂಪ ಸಾಕ್ಷಾತ್ಕಾರ ಎಲ್ಲಿವರೆಗೂ ಆಗೋದಿಲ್ಲೋ ಅಲ್ಲಿವರೆಗೂ ತೋರದೆ. ಬಾಯಲ್ಲಿ ಹೇಳ್ಬೋದಿಲ್ಲ ಅಂತಲ್ಲ, ಅದು ಅರ್ಥಜ್ಞಾನ ಆಗ್ತದೆ. ಅರ್ಥಜ್ಞಾನ ಆದ್ರೆ ಅಲ್ಲಿ ಮುಗಿತು ಏನು ಅಂದ್ರೆ ಇಲ್ಲ, ಅನುಭವ ಜ್ಞಾನ ಆಗ್ಬೇಕಾಗತ್ತೆ. ಆಗ ಅದು ಸತ್ತು ಅಲ್ಲ, ಅಸತ್ತು ಅಲ್ಲ. ಅಸತ್ ಅಂದರೆ ತೋರಬಾರದು. ಹೆಂಗ ತೋರಬಾರದು ಅಂದ್ರೆ, ಮಲದ ಕೊಂಬು ಒಂದ್ಯಾ ಪುತ್ರನಂತೆ. ಅದಕ್ಕೂ ದೃಷ್ಟಾಂತ ಕೊಟ್ಟರು. ಮಲಕ್ಕ ಕೋಡ ಆವೇನ್ರಿ? ಹೇಗೆ ಇಲ್ವೋ, ಮೊಲದ ಕೋಡು ಅಂತ ಶಬ್ದದಲ್ಲಿ ಆದ, ಆದ್ರೆ ಮೊಲಕ ಕೋಡಿಲ್ಲ. ಬಂಜಿ ಮಗ ಅಂತ ಅದ. ಬಂಜಿ ಅಂತ ಅನ್ಸ್ಕೊಂಡದ್ದೇ ಮಗ ಆಗ್ಲಾರದ ಕಾರಣಕ್ಕ, ಮಕ್ಕಳಾಗಿಲ್ಲ ಅಂತೇಳಿ ಬಂಜಿ ಅಂತಾರ. ಮತ್ತೆ ಬಂಜಿ ಮಗ ಅಂದ್ರೆ ಅವನು ಆನಂತ ಅರ್ಥ ಮಾಡ್ತಾರೋ ಇಲ್ಲಂತ ಅರ್ಥ ಮಾಡ್ತಾರೋ? ಇಲ್ಲವೇ ಇಲ್ಲ ಅಂತ. ಅದಂಗ ಬಂಜಿ ಮಗ ಇಲ್ಲವೇ ಇಲ್ಲ, ಮಳದ ಕೂಡ ಇಲ್ಲವೇ ಇಲ್ಲ. ಅದರಂತೆ ಜಗತ್ತು ಇಲ್ಲದಂಗೆ ಕಾಣಬೇಕು ಅಂತ ವಿಚಾರ ಮಾಡಿದ್ರೆ ಹಾಗಲ್ಲ. ಅದಕ್ಕೆ ಸತ್ತು ಅಲ್ಲ, ಅಸತ್ತು ಅಲ್ಲ, ಸದಸತ್ತು ಅಲ್ಲ ಅಂತ ಸುಮಾರು 12 ವ್ಯಾಖ್ಯಾನದಿಂದ ಅಲ್ಲಗಡರ ಮಹಾತ್ಮರು. ಇದೇ ರೀತಿ ಅಸತ್ ಪದಾರ್ಥಗಳು ಆದ್ದರಿಂದ ಇದು ಅಸತ್ತು ಅಲ್ಲ, ಈ ರೀತಿ ಸತ್ತು ಅಲ್ಲದೆ ಅಸತ್ತು ಅಲ್ಲದೆ ಇರುವುದರಿಂದ ಇದಕ್ಕೆ ವಿಷಯಗಳು ಮಿಥ್ಯಾ ಅಂತ ಕರೆದರು. ಇದಕ್ಕೆ ಏನಂತ ಕರಿಬೇಕು ಅಂದ್ರೆ, ಋಷಿಗಳು ಕರೆದರು ಇದು ಅನಿರ್ವಚನೀಯ ಖ್ಯಾತಿ. ಅದೊಂದೇ ಅಂದ್ರೆ ಹೇಳಕ ಬರಂಗಿಲ್ಲ ಅಂದ್ರೆ ಅವರು ಅನಿರ್ವಚನೀಯ. ಯಾಕಂದ್ರೆ ಇಲ್ಲ ಅಂತ ನಾ ಹೇಳ್ಬೋದು, ಆದ್ರೆ ಅಜ್ಞಾನಿಗಳ ದೃಷ್ಟಿಯಲ್ಲಿ ಪ್ರತ್ಯಕ್ಷ ನಮ್ಮ ದೇಹ ಕಾಣ್ತದಿಲ್ಲ. ನಾವು ಸುಳ್ಳು ಅಂತೀವಿ, ಅವರು ಹಿಂಗೆ ಹೇಳಿಬಿಟ್ಟು ಎದ್ದು ಹೊಡಿತಾರೆ ಒಂದೊಂದ್ಸಲ. ಹೇಳೋರಿಗೆ ಬುದ್ಧಿ ಆದಿಲ್ಲ. ನಮ್ಮ ದೇಹ ನಿಂದ ನಮಗೆ ಕಾಣ್ತದ, ನಮ್ದು ನಿನಗೆ ಕಾಣ್ತದ, ಪ್ರಪಂಚ ಕಾಣ್ತದ, ಇಲ್ಲ ಅಂತ ಹೆಂಗೆ ಹೇಳ್ತಾರೆ ಅಂತ ಅವ್ರು ಕೇಳ್ತಾರೆ. ಅದಕ್ಕಾಗಿ ಅಲ್ಲಿ ಏನ್ ಹೇಳಿದ್ರು, ಸತ್ತು ಅಲ್ಲ, ಅಸತ್ತು ಅಲ್ಲ, ಸದಸತ್ತು ಅಲ್ಲ. ಎಲ್ಲಿವರೆಗೆ ತೋರ್ತದ್ರಿ ಅಂದ್ರೆ, ಇದನ್ನ ಮರುಚಿಕೆಯ ಜಲವು ಎದುರಿಗೆ ಪ್ರತ್ಯಕ್ಷವಾಗಿ ತೋರಿದರೂ ಅದು ಮಿಥ್ಯೆಯೇ. ನಿನಗೆ ಮರುಚಿಕೆ ಜಲ ಕಾಣ್ತದಿಲ್ಲ, ಕಂಡದಕ್ಕೆ ಹುಡ್ತಿದ್ದಲ್ಲ. ಕಂಡ್ರು ಕೂಡ ಹೋಗಿ ನೋಡಿದಾಗ ಅದು ಸುಳ್ಳಾದ. ಅಂದ್ರೆ ಎಲ್ಲಿವರೆಗೂ ತೋರ್ತದ ಅಂದ್ರೆ, ಅಜ್ಞಾನಿಗಳ ದೃಷ್ಟಿಯಲ್ಲಿ ಜಗತ್ತು ದೇಹ ಸತ್ಯ, ಅಜ್ಞಾನಿಗಳ ದೃಷ್ಟಿಯಲ್ಲಿ ಸತ್ಯ ಅದ. ಜ್ಞಾನಿಗಳ ದೃಷ್ಟಿಯಲ್ಲಿ ಇದು ಸುಳ್ಳಾದ.
ಮತ್ತು ಸುಳ್ಳಂತನ ಒಂದು ಹೇಳ್ರಿ, ಸತ್ಯ ಅಂತನ ಒಂದು ಹೇಳ್ರಿ, ಎರಡಾಗಿ ಹೇಳ್ತಾರಂದ್ರೆ ಹಂಗೆ ಹೇಳಕ್ ಬರಂಗಿಲ್ಲ ಅವರು. ಯಾಕಂದ್ರೆ ಇವನಿಗೆ ಎಲ್ಲಿವರೆಗೂ ಜ್ಞಾನ ಆಗೋದಿಲ್ಲ ಅಲ್ಲಿವರೆಗೂ ಅವನು ಸತ್ಯವಾಗಿ ತೋರ್ತದ, ಇಲ್ಲಂತ ಹೆಂಗೆ ಹೇಳ್ಬೇಕು? ಆ ಕಾರಣಕ್ಕಾಗಿ ಇಲ್ಲಿ ತೋರಿದ್ರು ಕೂಡ ನೀನು ಕೊಡವನ್ನು ತೆಗೆದುಕೊಂಡು ನೀರನ್ನು ತರಲಿಕ್ಕೆ ಹೇಗೆ ಹೋಗುವುದಿಲ್ಲವೋ, ಯಾಕೆ ಹೋಗಬಾರ್ದಪ್ಪ ಅಂದ್ರೆ ಸುಳ್ಳಾದಂತ ತಿಳ್ಕೊಂಡಿದ್ದ ಪಕ್ಕ ಆಗ್ಯದ. ಅದೇ ರೀತಿ ಈ 100 ಮಾತುಗಳಿಂದ ಹೇಳೋದಕ್ಕಿಂತ ಅದು ಮಿಥ್ಯೆಯೇ, ಜಗತ್ತು ಮಿಥ್ಯೆ, ಸತ್ಯವೆಲ್ಲ ಎಂಬುದೇ ಸಮಾಧಾನ. ಇಲ್ಲಿ ಸಮಾಧಾನ ಆಗ್ಬೇಕಾಯ್ತು ನಮ್ಗೆ. ಇಲ್ಲಿ ಏನಾಯ್ತು ಸಮಾಧಾನ? ಸುಳ್ಳಂತಾನೆ ಅದು ಸತ್ಯ ಅಲ್ಲ ಅಂತಾನೆ ಸಮಾಧಾನ. ಈ ಪ್ರಪಂಚವು ಜ್ಞಾನಿಗಳಿಗೂ ಅಜ್ಞಾನಿಗಳಿಗೂ ತೋರ್ತದ. ಇಲ್ಲೊಂದು ಸಮಸ್ಯೆ ಅದ, ಜ್ಞಾನ ಆದ್ಮೇಲೆ ಈ ದೇಹ ಅಜ್ಞಾನಿಗಳಿಗೆ ತೋರಂಗಿಲ್ಲೇನು? ನನ್ನ ಕೈ, ನನ್ನ ಕಾಲು, ನನ್ನ ತಲೆ ಅಂತ ಜ್ಞಾನಿಗಳಿಗೂ ಗೊತ್ತಾಗ್ತದಿಲ್ಲ ದೇಹ. ಈ ಜಗತ್ತು ಕೂಡ ಅವ್ರಿಗೆ ಗೊತ್ತಾಗ್ತದೆ. ಈ ಶಬ್ದ ಅದು, ಸ್ಪರ್ಶ ಅದು, ಇದು ರೂಪ ಅದು, ಇದು ರಸ ಅದು, ಇದು ಗಂಧ ಅಂತ ಅವ್ರಿಗೆ ಗೊತ್ತಾಗ್ತದ. ಆದರೆ ಅಜ್ಞಾನಿಗಳು ಇದನ್ನು ಸತ್ಯವೆಂದು ತಿಳಿದು ಮೋಸ ಹೋಗುತ್ತಾರೆ. ಅಜ್ಞಾನಿಗಳು ಮೋಸ ಹೋಗ್ತಾರೆ, ಜ್ಞಾನಿಗಳು ಇದನ್ನು ಮಿಥ್ಯೆ ಎಂದು ತಿಳಿದು ಸುಖವಾಗಿರುತ್ತಾರೆ. ಅವರು ದುಃಖದಾಗಿರ್ತಾರೆ, ಇವರು ಸುಖದಾಗಿರ್ತಾರೆ. ಇಷ್ಟೇ ವ್ಯತ್ಯಾಸ, ಜಗತ್ತೇನು ಬದಲಾವಣೆ ಆಗೋದಿಲ್ಲ. ಹಾಗೆ ಮೃಗತೃಷ್ಣೆಯ ಜಲವು ಯಾರಿಗೆ ತೋರ್ತದಪ್ಪ ಅಂದ್ರೆ ವಿವೇಕವಿಲ್ಲದ ಮೃಗಗಳನ್ನ ಮೋಸಗೊಳಿಸಬಲ್ಲದೆ ಅದು ವಿವೇಕದಿಂದ ಕೂಡಿದ ಮಾನವರನ್ನ ಎಂದೂ ಮೋಸ ಮಾಡಂಗಿಲ್ಲ. ನೋಡ್ರಿ, ಮನುಷ್ಯರು ಹೋಗ್ತಾರೇನಲ್ಲಿ ನೀರಾವ ಎಷ್ಟು ನೀಡಕ್ಕಾದ್ರೂ ಕೂಡ ಅಲ್ಲಿ ಕಾಣಕತ್ತವ ನೀರು ಕುಡಿಯಮಂತ ಎಂದಾನ ಓಡ್ಯಾರ ಮಾನವ ಓಡ್ಲಿಲ್ಲ. ಯಾಕಂದ್ರೆ ವಿವೇಕ ಆದವನಿ. ಆದ್ರೆ ಮೃಗಗಳಿಗೆ ವಿವೇಕ ಇಲ್ಲಲ್ಲ, ಅದಕ್ಕೆ ಓಡಿ 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 ಮೋಸ ಆಗ್ತದ. ಅದೇ ರೀತಿಯಾಗಿ ವಿವೇಕಿಯಾದ ಮನುಷ್ಯನು ಮೃಗತೃಷ್ಣೆಯ ಜಲವನ್ನು ನೋಡಿ ಅದು ನೀರಿನಂತೆ ಕಾಣುವುದೇ ವಿನಃ ಅದು ನಿಜವಾದ ನೀರಲ್ಲ. ನೀರಿನಂತೆ ಕಾಣಲು ಬಿಟ್ಟಿಲ್ಲ, ಆದ್ರೆ ಮನುಷ್ಯನಿಗೆ ಗೊತ್ತದ ಅದು ನೀರಲ್ಲ ಅಂತ. ಪ್ರಾಣಿಗಳಿಗೆ ನೀರಂತ ಕಾಣ್ತದ, ಅದು ನೀರೇ ಸತ್ಯ ಅಂತ ಓಡ್ತದೆ. ಇಷ್ಟೇ ವ್ಯತ್ಯಾಸ. ಹಾಗಾಗಿ ಹೀಗೆ ನಿನ್ನ ಆಟ ನನ್ನ ಮುಂದೆ ಸಾಗದು ಎಂದು ಅಂದುಕೊಂಡು ನೀರೆಂದು ಭ್ರಮಿಸದೆ ತನ್ನ ಸ್ಥಳದಲ್ಲಿ ತಾನಿದ್ದು ಬಿಡುತ್ತಾನೆ ವಿವೇಕವುಳ್ಳ ಮನುಷ್ಯ. ಹೌದಿಲ್ಲ? ನೋಡ್ತಾನ, ಅಲ್ಲಿ ಹೋಗಂಗಿಲ್ಲ. ಆದ್ರೆ ಮೃಗ ನೋಡ್ತದ, ಓಡ್ತದ. ಆ ಕಾರಣದಿಂದ ಹಾಗೆಯೇ ತನ್ನ ಸ್ವರೂಪವನ್ನು ತಾನು ತಿಳಿದಂತ ವಿವೇಕಿಯಾದ ಮನುಷ್ಯನನ್ನು ಮೃಗತೃಷ್ಣೆ ಸಮಾನವಾದ ಪ್ರಪಂಚವು ಅವನನ್ನು ಎಂದಿಗೂ ವಂಚನೆ ಮಾಡಲಾರದು. ದೇಹ ತೋರ್ತದ, ಪ್ರಪಂಚ ತೋರ್ತದ, ಈಗ ಸಂಬಂಧಪಟ್ಟ ಎಲ್ಲವೂ ತೋರ್ತದ. ಎಲ್ಲವಂದ್ರೇನು? ಆತ್ಮವನ್ನ ಬಿಟ್ಟು ಎಲ್ಲವೂ ಮಿಥ್ಯಾ ಸ್ವರೂಪನೇ, ಎಲ್ಲವೂ ಸುಳ್ಳಾದವೆ. ಸತ್ಯ ಯಾವುದಾದ? ಸತ್ಯತ್ವನೇ ಇಲ್ಲ ಅಂತ. ಹೇಗೆ ಜ್ಞಾನಿ ಏನು ಮಾಡ್ತಾನಂದ್ರೆ ಸ್ವಪ್ನದಲ್ಲಿ ಪದಾರ್ಥಗಳು ತೋರುತ್ತಿದ್ದರೂ ಆ ಸ್ವಪ್ನದ ಪದಾರ್ಥಗಳು ಸುಖವನ್ನು ಉಂಟು ಮಾಡ್ತಾವ, ಕೆಲವು ದುಃಖವನ್ನು ಉಂಟು ಮಾಡ್ತಾವ. ಯಾರ ಮನೆಯಲ್ಲಿ ಸೊಸೆ ಮಗಳು ಹುಟ್ಟಿದಂಗಾಯ್ತು, ಹೆರಿಗೆ ಆದಂಗಾಯ್ತು, ಬಾಣತನಕ್ಕೆ ಹೋಗಿದ್ಲು, ಹೆರಿಗೆ ಆಯ್ತು ಅಂದಾಗ ಸಂತೋಷ ಆಗ್ತಿಲ್ಲ ಅತ್ತೆ ಮಗ, ಆತದಿಲ್ರಿ? ಮತ್ತೆ ಇನ್ನೊಂದು ರೀತಿ ಸ್ವಪ್ನ ಬಿದ್ದರೆ ಯಾರನ್ನ ತೀರಿಕೊಂಡಂಗಾಯ್ತು, ಏನು ಆದಂಗಾಯ್ತು, ದುಃಖ ಆಗ್ತದಲ್ಲ. ಆದರೆ ಅವು ಸುಖ ದುಃಖ ಉಂಟು ಮಾಡುತ್ತಿದ್ದರೂ ಅವುಗಳಿಗೆ ಇರುವಿಕೆ ಇಲ್ಲ. ಅವನು ಕನಸಿನಲ್ಲಿ ದುಃಖದ್ದು ಬಿದ್ದದ, ಬೆಳಗ್ಗೆ ಹೇಳಿದ್ರಾಗ ಅದು ಸುಳ್ಳಾಗ್ಬಿಡ್ತು ನೋಡೋದು.
ಅವನಿಗೆ ದುಃಖ ಕೊಟ್ಟಂಗಾಯ್ತೇನು? ಅದು ದುಃಖ ಕೊಡಲಿಲ್ಲ, ಹುಟ್ಟಿದಂಗೆ ಆಗ್ಯದ ಕನಸಿನಲ್ಲಿ. ಅದು ಸುಖರೂಪವಾದದ್ದೇನು? ಎರಡೂ ಸುಳ್ಳೆ. ಹಾಗೆಯೇ ಇಲ್ಲಿ ಯಾಕೆ ಸುಳ್ಳಾದವು ಅಂದರೆ ಅವಕ್ಕ ಅಸ್ತಿತ್ವವೇ ಇಲ್ಲ ಅಂತ. ಇದ್ರಲ್ಲ ಅಸ್ತಿತ್ವ ಇದ್ರೆ ಸುಳ್ಳನ. ಈಗ ನಿಜವಾಗಿ ಜಾಗ್ರದಲ್ಲಿ ಅವೇ ಎರಡು ದೃಷ್ಟಾಂತ ವಿಚಾರ ಮಾಡಿದ್ರೆ ಹೆರಿಗೆ ಆಯ್ತಂದ್ರೆ ಎಷ್ಟು ಆನಂದ. ಸುಳ್ಳಾತನ ಅದು ಭಾಳ ಖುಷಿ ಆಗಿಂದ ಅಲ್ಲಿ ಪೇಡ ಹಂಚೋದು ಸಂಭ್ರಮ ನಡೀತದೆ. ಯಾಕಂದ್ರೆ ಸತ್ಯತ್ವ ಒಂದು ಕುರುಹು ಆದಲ್ಲಿ. ಮತ್ತೆ ಇನ್ನೊಂದು ಅಲ್ಲಿಗೆ ವರ್ಷಾಗ ದುಃಖ ಆಗ್ತದಲ್ಲ, ಅದು ಕನಸಿನಂಗೆ ಸುಳ್ಳಾದೇನದು ಸತ್ಯ ಅದ. ಯಾಕಂದ್ರೆ ಅಲ್ಲಿ ಸತ್ಯತ್ವ ಒಂದು ಉಂಟಂತ. ಹಾಗೆಯೇ ಸ್ವಪ್ನವು ತನ್ನಲ್ಲಿ ಕಲ್ಪಿತವಾಗಿರುವಂತೆ, ಸ್ವಪ್ನದಲ್ಲಿ ಇವೆಲ್ಲ ಕಲ್ಪಿತಲ್ಲ, ಸುಳ್ಳಲ್ಲ. ಸುಳ್ಳಾಗಿ ತೋರಿ ಜಾಗ್ರಾವಸ್ಥೆಗೆ ಬರೋತನ ಅವು ಸುಳ್ಳೇ ದುಃಖಕ್ಕೆ ಕಾರಣ. ಅದು ಸುಳ್ಳಾದವೇ ಸುಖಕ್ಕೆ ಕಾರಣ ನೋಡ್ರಿ. ಅಂದ್ರೆ ಸುಳ್ಳಿನಲ್ಲಿ ಎಷ್ಟು ಶಕ್ತಿ ಆದಂತ. ಅದಕ್ಕೆ ಮಾಯ ಅಂದ್ರೆ ಅಷ್ಟು ಸಾಮಾನು ತಿಳ್ಕೊಬಿಡುತ್ತಮ್ಮ, ಅಷ್ಟು ಶಕ್ತಿ ಆದಂತ. ಹೀಗೆ ಇಲ್ಲಿ ಏನಾಗಿದೆ ಅಂದ್ರೆ ತನ್ನಲ್ಲಿ ಸ್ವಪ್ನ ಕಲ್ಪಿತ. ಸ್ವಪ್ನ ಎಲ್ಲಿ ಬಿದ್ದದ? ಹೆಂಡತಿಯಲ್ಲಿ ಬಿದ್ದ ಸ್ವಪ್ನ ಗಂಡನಿಗಿಲ್ಲ, ಗಂಡನಿಗೆ ಬಿದ್ದ ಸ್ವಪ್ನ ಹೆಂಡತಿ ಇಲ್ಲ. ಅವರವ್ರ ಸ್ವಪ್ನ ಅವರಿಗೆ ಬಿದ್ದದ. ಆದ್ರೂ ಕೂಡ ಅವರಿಬ್ಬರಿಗೂ ಕಲ್ಪಿತ, ಕಲ್ಪನೆ ಅಲ್ಲ. ಹೇಳ್ತಾಳೆ, ಏನ್ರಿ ಹಿಂಗ ಕನಸು ಬಿದ್ದಿತ್ತು, ಹಿಂಗಾಯ್ತು, ಸುಳ್ಳಂತ ತಿಳ್ಕೊಂಬಿಟ್ರು. ಹೇಳಿದಕ್ಕೂ ಸುಳ್ಳಂತ ತಿಳ್ಕೊಂಡು ಕೇಳಿದವನು ಕೂಡ ಸುಳ್ಳಲ್ಲ. ಅದರಂತೆ ಪರಮಾತ್ಮನಲ್ಲಿ ಈ ಜಗತ್ತು ಕಲ್ಪಿತವಾಗಿದೆ. ಎಲ್ಲಿ ಕಲ್ಪಿತ? ಆತ್ಮನಲ್ಲಿ, ಪರಮಾತ್ಮನಲ್ಲಿ ಈ ಜಗತ್ತು ಕಲ್ಪಿತವಾಗಿದೆ. ಹಾಗಾಗಿ ಪರಮಾತ್ಮನು ಪರಮಾತ್ಮನೇ ಆಗಿದ್ದು, ನೀನೇನಾಗಿದ್ದೆ? ಪರಮಾತ್ಮನೇ ಆಗಿದ್ದು. ಯಾಕೆ ಅರಿಯದೆ ಹೋದೆ ಅಂತ. ನಮ್ಮನ್ನು ನಾವು ತಿಳಿಲಾರ್ದ ಅಜ್ಞಾನಿಗಳಾಗಿ, ಅಜ್ಞಾನಿಗಳ ಪ್ರಪಂಚ ಸತ್ಯ ಅಂತ ಹೆಂಗ ತಿಳ್ಕೊಂಡವರು, ನಾವು ಕೂಡ ಹಾಗೇ ತಿಳ್ಕೊಂಡ್ವಿ. ಮತ್ತೆ ಅವರಿಗೆ ನಮ್ಗೆ ಏನಾಯ್ತು ವ್ಯತ್ಯಾಸ? ಅವರು ಅದನ್ನೇ ತಿಳ್ಕೊಂಡಾರ, ನಾವು ಅದನ್ನ ತಿಳ್ಕೊಂಡ್ವಿ. ನಾವು ತಿಳ್ಕೊಂಡ ಮೇಲೆ ಸ್ವಲ್ಪ ಬದಲಾವಣೆ ಆಗ್ಬೇಕಲ್ಲಪ್ಪ, ಸ್ವಲ್ಪ ಆದ ಬದಲಾವಣೆ ಆಗ್ಬೇಕು. ಹಾಗಾಗಿ ಶಾಸ್ತ್ರಗಳಲ್ಲಿ ಸೃಷ್ಟಿಯ ವಿಷಯವಾಗಿ ಅನೇಕ ವಿಧವಾಗಿ ಹೇಳಿದೆ. ಸೃಷ್ಟಿ ಹಿಂಗೆ ಹುಟ್ಟಿದಂತ ಹೇಳಿಲ್ಲ. ಪಂಚಮಹಾಭೂತಗಳು ಅಂತ ಹೇಳಿದ್ರು, ಮಾಯೆಂದಂದ್ರು, ಪ್ರಕೃತಿ ಅಂದ್ರು, ಮಹಾತತ್ವ ಅಂದ್ರು, ಅದಕ್ಕೆ 25 ತತ್ವ ಅಂದ್ರು, 36 ತತ್ವ ಅಂದ್ರು, 108 ತತ್ವ ಅಂದ್ರು. ಒಂದೇ ಜಗತ್ತಿಗೆ ಇಷ್ಟು ತತ್ವಗಳನ್ನ ಹೇಳ್ತಾ ಬಂದ್ರು. ಋಷಿಗಳೇ ಹೇಳ್ತಾರೆ, ಮತ್ತೆ ಸಾಮಾನ್ಯರು ಹೇಳಿದ್ದು. ಆದರೆ ಅವರ ತತ್ವಗಳ ಅನುಸಾರವಾಗಿ ಸೃಷ್ಟಿ ಒಂದೇ ಪ್ರಕಾರ ಅದೋ, ಬೇರೆ ಬೇರೆ ಅದೋ? ಒಂದೇ ಪ್ರಕಾರ. 108 ತತ್ವ ಹೇಳಿದ್ರು ಒಂದೇ ಪ್ರಕಾರ, ಅಲ್ಲಿ 36 ತತ್ವ ಹೇಳಿದ್ರು ಕೂಡ ಒಂದೇ ಪ್ರಕಾರ, 25 ತತ್ವ ಹೇಳಿದ್ರು ಕೂಡ ಒಂದೇ ಪ್ರಕಾರ. ಇಷ್ಟು ಪ್ರಕಾರ ಯಾಕೆ ಹೇಳಿದ್ರು ಒಂದೇ ಜಗತ್ತಿಗೆ ಅಂದ್ರೆ, ಅದು ಅನಿವಾರ್ಯವಾಗಿ ಯಾವಾಗ ಚೆನ್ನಮ್ಮನ ದಂಡೆ ಆಕಾಶದಲ್ಲಿ ಅಥವಾ ಕೂರಿಗೆ ಅಂತಿದ್ದು, ಕೂರಿಗೆ ಮುಡಿಯವಂತಿದ್ರು, ಕೂರಿಗೆ ದಿಂಡು. ನಾವು ಸಣ್ಣವರಿರುವ ತೋರಿಸಿದ್ರು, ನಮ್ಗೆ ಗೊತ್ತಾಗ್ತಿಲ್ಲ ಅಲ್ಲಿ ಚೆನ್ನಮ್ಮನ ದಂಡೆ ಅವ್ ನೋಡು, ಅಲ್ಲಿ ಕೂರಿಗೆ ದಿಂಡ, ಎಲ್ಲಿ ಅದ ಕೂರಿಗೆ ದಿಂಡು, ಎಲ್ಲಿ ಚೆನ್ನಮ್ಮನ ದಂಡೆ ಅಂತ ಹಿಂಗ. ಆವಾಗ ಅವ್ರು ಹೇಳ್ತಿದ್ರು ಅನುವು ಮಾಡಿ, ಅಲ್ಲಿ ಚಂದ್ರಮ ಹಂಗಲ್ಲ, ಆ ಚಂದ್ರನಿಂದ ಮುಂದ ಒಂದು ಬಹಳ ಗುಂಪು ನಕ್ಷತ್ರಗಳವ. ಆ ಎಲ್ಲ ನಕ್ಷತ್ರಗಳು ಏನು ಕೂಡ್ಯಾವಲ್ಲ ಅವೇ ನೋಡಿ ಚೆನ್ನಮ್ಮನ ದಂಡೆ ಅಂದ್ರೆ. ನನಗೆ ಚೆನ್ನಮ್ಮನ ದಂಡೆ ತೋರಿಸ್ಬೇಕಾಗಿತ್ತು, ಚಂದ್ರಮ್ಮನಲ್ಲ. ಮತ್ತೆ ಚಂದ್ರಮ್ಮನ ಹಿಡ್ಕೊಂಡು ಯಾಕೆ ಚೆನ್ನಮ್ಮನ ದಂಡೆ ತೋರಿಸದ?
ನಿನಗೆ ಗೊತ್ತು ಆಗದೇ ಇದ್ದಾಗ ಆ ಸಂದರ್ಭದಲ್ಲಿ ಒಂದನ್ನ ತಿಳಿದು ಮತ್ತೊಂದನ್ನು ಅರಿಬೇಕಂತ ಶಾಸ್ತ್ರ ನಿಯಮ. ಅದಕ್ಕೆ ಚಂದ್ರನ ತೋರಿಸೋ ಅದಕ್ಕೆ ಅವಶ್ಯಕತೆ ಇಲ್ಲ, ನಾನು ನೋಡ್ಬೇಕಂತೇನಿಲ್ಲ. ಆದ್ರೆ ಚಂದ್ರಮನ ದಂಡಿ ಕೂರಿಗೆ ದಂಡಿ ಎಲ್ಲಿ ಅಂತ ಹೇಳ್ಬೇಕಾದ್ರೆ ಸಮೀಪ ಇದ್ದನ್ನು ತಗೊಂಡು ಹೇಳ್ಬೇಕಾಯ್ತು. ಅದರಂತೆ ಈ ಜಗತ್ತಿಗೆ ಅನಂತ ಮಂದಿ ಅನಂತ ಮಾತು ಹೇಳ್ಯಾರ. ಕಾರಣ ಏನಂದ್ರೆ, ಈ ಮೊನ್ನೆ ಯಾರೋ ಪ್ರಶ್ನೆ ಮಾಡಿದ ನಮ್ಮ ಫೋನ್ ಮುಖಾಂತರ, ಜಗತ್ತಿಗೆ ಹೀಗ್ಯಾಕೆ ಹೇಳ್ಯಾರಿ ಅಂತ ಕೇಳಿದ್ರು. ಅದು ಯಾಕೆ ಹೇಳ್ಯಾರಂದ್ರೆ, ಸುಳ್ಳಿಗೆ ಏನಾದರೂ ಹೇಳ್ಬೋದಂತ. ಸುಳ್ಳಿಗೆ ಏನಾದರೂ ಹೇಳ್ಬೋದು, ಏನಾದರೂ ಕರಿಬೋದು, ಏನು ಆರೋಪ ಆದ್ರೂ ಮಾಡಲಿ, ಏನಾದರೂ ಮಾಡಲಿ, ಅದಕ್ಕೆ ಏನು ಸಂಬಂಧ ಇಲ್ಲ. ಅದರಂತೆ ಪರಮಾತ್ಮನಿಗೆ ಮಾಡಿ ಹೇಳಿ ನೋಡಮ್ಮ. ಪರಮಾತ್ಮ ಹೀಗೆ ಸೃಷ್ಟಿಯಾದ, ಬ್ರಹ್ಮ ಹೀಗೆ ಸೃಷ್ಟಿಯಾದ, ಅವನಿಗೆ ತಂದೆ ತಾಯಿ ಯಾರಂತ ಕೆಲವು ಮಂದಿ, ಇಲ್ಲಂತ ಕೆಲವು ಮಂದಿ, ಕೆಲವು ಮಂದಿ ಅಣ್ಣ ತಮ್ಮರು ಯಾರಂತ ಕೆಲವು ಮಂದಿ ಎಲ್ಲೇನು ಬರೆದರೆ. ಎಲ್ಲ ಶಾಸ್ತ್ರಗಳು ಸೃಷ್ಟಿಯ ನಿಯಮ ಅನೇಕ ಪ್ರಕಾರವಾಗಿ ಹೇಳಿದರೂ ಕೂಡ ಏಕವಾಗಿರ್ತಕ್ಕಂಥ ಆತ್ಮನನ್ನ ಅದು ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣ ಅಂತಾನೆ ಹೇಳಿಬಿಟ್ರು ವಿನ ಮತ್ತೊಂದು ಆರೋಪ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಸುಳ್ಳಿಗೆ ಆರೋಪ ಮಾಡ್ಬೋದು ನೋಡ್ರಿ. ಅದಕ್ಕಾಗಿ ಕೆಲವೊಂದೇ ಮಹಾತ್ಮರು ಸುಳ್ಳಾದಿದು ಹಂಗೆ ಹೇಳಿದ್ರೇನು, ಹಿಂಗೆ ಹೇಳಿದ್ರೇನು, 36 ಹೇಳಿದ್ರೇನು, 25 ಹೇಳಿದ್ರೇನು, 108 ಹೇಳಿದ್ರೇನು, ಸತ್ಯ ಅಲ್ಲ. ಅದಕ್ಕೆ ಯಾಕತ್ತೆಲ್ಲ ಹುಡುಕಂತೀರಿ? ಅದಕ್ಕೆ ಬಸವಣ್ಣ ಹೇಳ್ತಿದ್ರು, ಸೃಷ್ಟಿ ಕಡೆ ಬಹಳ ಲಕ್ಷ್ಯ ಕೊಡಬಾರ್ದು ತಮ್ಮ. ಸೃಷ್ಟಿ ಕಡೆ ಬಹಳ ಲಕ್ಷ್ಯ ಕೊಡಬಾರ್ದು. ಕಾರಣ ಇದು ಇಲ್ಲವೇ ಇಲ್ಲ ಅಂದಾಗ, ಸುಳ್ಳಾದಂದಾಗ ಅದ್ರ ಬಗ್ಗೆ ಬಹಳಷ್ಟು ತಿಳ್ಕೋವಂತ ಅಪೇಕ್ಷೆ ಬಹಳ ಇರಬಾರ್ದಂತ. ಆ ಸುಳ್ಳಿನಲ್ಲಿ ಸತ್ಯ ಏನದ ಅದ್ರ ಕಡೆ ಲಕ್ಷ್ಯ ಕೊಡ್ರಂತ. ಆದ್ರೆ ಸಂಕ್ಷಿಪ್ತವಾಗಿ ತಿಳ್ಕೋಬೇಕಾದ್ರೆ ಸ್ವಲ್ಪ ಜ್ಞಾನ ಬೇಕಂದ್ರು. ಏನು ಜ್ಞಾನ ಬೇಕು ಅಂದ್ರೆ, ಈ ಮನೆಯಲ್ಲಿ ಸ್ವಲ್ಪ ಬೆಳಕಾದಂತ್ರಿ. ಈ ಬೆಳಕನ್ನ ಯಾರನ್ನ ತಂದು ನೀವು ದೀಪ ಹಚ್ಚಿಟ್ರೇನಿಲ್ಲಿ ಇಲ್ಲ, ಸುಮ್ಮನೆ ಲೆಕ್ಕ, ಹಗಲಿನ ಲೆಕ್ಕ. ಹಗಲಲ್ಲಿ ಮನೆಗೆ ಬೆಳಕಾದ. ಆ ಬೆಳಕು ಯಾರು ತಂದಿಟ್ರು ಮನೆಯಾಗ? ಬೆಳಕಾದಿಲ್ಲ. ಆ ಬೆಳಕು ಯಾರ್ದು ಬೆಳಕದು? ಸೃಷ್ಟಿ ಇದೆ. ಕೊನೆಗೆ ನಾವು ಬಹಳ ತಿಳ್ಕೊಂಡು ಅಂದ್ರೆ ಇದು ಸೂರ್ಯನ ಪ್ರಕಾಶನ ಮನೆಯಲ್ಲಿ ಬೆಳಕಾದ. ಹೌದು. ಆಕಾಶದಲ್ಲಿ ಆ ಸೂರ್ಯನ ಯಾರು ತಂದಿಟ್ಟು ಹಚ್ಚಿದ್ರಪ್ಪ ಮನೆಗೆ ದೀಪ ಹಚ್ಚಿದಾಗ? ಆಕಾಶ ಸೂರ್ಯನ ಬೆಳಕಾದಲ್ಲ. ಆ ಬೆಳಕು ಯಾರು ಹಚ್ಚಿದ್ರು ಅಂದ್ರೆ, ಇಲ್ಲಿ ಬೆಳಕು ಆದ ಅಂದ್ರೆ ಒಂದು ದೀಪ ಆದಂದ್ರೆ ದೀಪ ಹಚ್ಚಿದವರು ಯಾರೋ ಒಬ್ರು ಅಂತ ಅರ್ಥ ಮಾಡ್ಬೇಕು. ಅರ್ಥ ಮಾಡ್ಬೇಕಿಲ್ಲ. ಈ ತನ್ನ ಸ್ಥಾನ ದೀಪ ಉರಿತದೆ, ಅದು ಯಾರೋ ದೀಪ ಹಚ್ಚಿದವರು ಒಬ್ರು ಅಂತ ಅಷ್ಟೇ ತಿಳ್ಕೋಬೇಕು. ಮತ್ತೆ ಅವ್ರು ಯಾರ ಹೆಂಗಾರ, ಅವ್ರು ಎಲ್ಲಿರ್ತಾರ, ಯಾವ ಊರಾರ, ಯಾವ ಎಣ್ಣೆ ಹಾಕ್ಯಾರ, ಯಾವ ಬತ್ತಿ ದೀಪ ಮಾಡ್ಯಾರ ಅಂತ ತಲೆ ಕೆಡಿಸಕ್ ಹೋಗ್ಬಾರ್ದು ಅಂತ. ಹಚ್ಚಾರ ಒಬ್ರ. ಅದು ಆಕಾಶದ ಸೂರ್ಯನಂತ ಒಂದು ದೊಡ್ಡ ನಕ್ಷತ್ರದಲ್ಲಿ ದೀಪ ಅದಂದ್ರೆ ಆ ದೀಪ ಹಚ್ಚಿದವನು ಯಾರು ಅಂತ ಕಬಗಲ್ಲ. ಹೌದಿಲ್ಲ? ಅದಕ್ಕೆ ಶಾಸ್ತ್ರದಲ್ಲಿ ಭಾನುಕೋಟಿ ಪ್ರಕಾಶ ಇಂಥ ಸಾವಿರಾರು ಸೂರ್ಯರನ್ನ ಬೆಳಕನ್ನ ಮಾಡಿದವರು ಯಾರಪ್ಪ ಅಂದ್ರೆ ಅವನೋ ಒಬ್ಬ ಅವನೇನು ಕಾಣಂಗಿಲ್ಲಲ್ಲ. ಅದಕ್ಕೆ ಕಾಣದೇ ಇದ್ರೂ ಕೂಡ ಕಾರ್ಯವನ್ನು ನೋಡಿ ಕಾರಣವನ್ನು ನಂಬಂದು. ಮನೆ ದೀಪ ಹಚ್ಚಾರಂದ್ರೆ ಯಾರೋ ಮನೆಗೆ ಅಷ್ಟು ಮುಗಿದ್ಕತೆ. ಯಾರ ಎಂತಾರಂತ ತಲೆ ಕೆಡಿಸಿದ ಬೇಡ. ಮತ್ತೆ ಜಗತ್ತಿನಲ್ಲಿ ಯಾರು ಮಾಡಲಿಕ್ಕೆ ಆಗದೆ ಮತ್ತು ತಾನು ಮಾಡಿದ್ದು ಇನ್ನೊಬ್ಬರಿಗೆ ಗೊತ್ತಾಗದೆ, ಪರಮಾತ್ಮ ಮಾಡಿದ್ದು ಯಾರಿಗೂ ಗೊತ್ತಾಗದೇನು? ಅವನು ಹೇಳಿ ಮಾಡ್ಯಾನ. ಅಂಥದ್ದನ್ನ ಯಾರು ಮಾಡ್ಯಾರ ಅವನೇ ಪರಮಾತ್ಮ ಅಂತ ತಿಳ್ಕೊ. ಸಾಧಾರಣ ಮುಂದೆ ಶಾಸ್ತ್ರಜ್ಞಾನಗಳಿಂದ ಆ ಪರಮಾತ್ಮನೇ ನಾನು ಅಂತ ತಿಳ್ಕೊಂಡಿಲ್ಲ, ನೀವು ಮುಕ್ತ ಆಗ್ತಿದ್ದಿಲ್ಲ.
ಬ್ರಹ್ಮಾಂಡದಲ್ಲಿ ಬೆಳಕಾದ. ಈ ಪಿಂಡಾಂಡದಾಗ ಯಾರು ಹಚ್ಚರಿ? ಜ್ಞಾನದ ಬೆಳಕು, ಜ್ಯೋತಿ. ಅದರಂಗ ಒಬ್ಬ ನಾನು ಮನೆಯೊಡೆ ಇದ್ದಾನೋ ಇಲ್ಲವೋ ಅಂದಂಗ ನಮಗೆಲ್ಲ ಏನಾಗ್ಯಾವಂದ್ರೆ ಮನೆ ಮುಂದೆ ಕಸ ಗಿಸ ಎಲ್ಲ ತುಂಬಿ ಹಾಕಿ, ಕಸ ಬಿಟ್ಟರೆ ಇಲ್ಲ ಅಂದಾಗ ದಾರಿಡ್ ಹೋಗೋರು ಏನಂತಾರೆ, ಮನೆಯೊಳಗೆ ಆ ಮನೇನಾದಪ್ಪ, ಮನೆಯೊಳಗೆ ಮನುಷ್ಯರು ಯಾರೋ ಇಲ್ಲೋ. ಅದರಿಂದಲೇ ನಮ್ಗೆ ಇಷ್ಟೆಲ್ಲ ಗದ್ದೆಗೆ ಬಿದ್ದದ್ದು. ಹಾಗಾಗಿ ಇಲ್ಲಿ ಯಾವತ್ತೂ ಕೂಡ ನಾವು ಮಿಥ್ಯೆ ಅಂತ ತಿಳ್ಕೊಂಡು ಒಂದು ಉಪಮಾನ ಕೊಡ್ತಾರೆ. ಇಲ್ಲಿ ಒಬ್ಬ ದೊಡ್ಡ ಶ್ರೀಮಂತನ ಮನೆಯಲ್ಲಿ ಅವನ ಮಗನ ಮದುವೆಯು ವಿಜೃಂಭಣೆಯಿಂದ ನಡೀತಾ ಇದಿಲ್ಲ. ಮೆರವಣಿಗೆ ದಿವಸ ಸಂತೋಷಕ್ಕಾಗಿ ಮಧುಮಶಿಗಳನ್ನು ಹಾರಿಸಲು ಏರ್ಪಾಡು ಮಾಡುತ್ತಾರೆ. ಮದ್ದು ಬಾಣ ಹೊಡಿತಾರಿಲ್ಲ, ಅದೇ ಪ್ರಕಾರವಾಗಿ ಒಬ್ಬನು ಬೆಂಕಿ ಇಟ್ಟು ಹಾರಿಸಲು ಒಂದು ಮದ್ದಿನ ಆನೆಯನ್ನ ಮಾಡಿಕೊಂಡು ಬಂದಿದ್ದಾನೆ. ಆನೆಯ ರಚನೆ ಅಸ್ತವ್ಯಸ್ತವಾಗಿತ್ತು. ಹೊಟ್ಟೆಗೆ ಸರಿಯಾಗಿ ಬಾಲವಿರಲಿಲ್ಲ, ಕಾಲಿಗೆ ಸರಿಯಾಗಿ ಕಿವಿ ಇರಲಿಲ್ಲ. ಇದನ್ನು ನೋಡಿ ಒಬ್ಬ ಮನುಷ್ಯನು, ಏನಯ್ಯ, ಈ ಆನೆಯನ್ನ ನೀನು ಸ್ವಸ್ಥವಾಗಿ ಮಾಡಿಲ್ಲ. ಅದಕ್ಕೆ ಕಾಲು ಹೇಗಿರಬೇಕು, ಸೊಂಡಿಲು ಹೇಗಿರಬೇಕು, ಹೊಟ್ಟೆ ಹೇಗಿರಬೇಕು ಅಂತ ಗೊತ್ತಿಲ್ಲ. ಅದಕ್ಕಾಗಿ ಅಸ್ತವ್ಯಸ್ತವಾಗಿ ಮಾಡಿದ್ದಿ ಅಂತ ಕೇಳಲು ಆನೆಯನ್ನು ಮಾಡಿದವ ಹೇಳಿದ, ಏನಯ್ಯ, ಹಾರಿಸುವುದಕ್ಕೆ ಮಾಡಿದ್ದು ಸ್ಥಿರವಾಗಿರುವುದಿಲ್ಲ. ಇದು ಸುಮ್ಮನೆ ಒಂದು ಕ್ಷಣದಲ್ಲಿ ಮದ್ದು ಹಾರಿಸೋದಕ್ಕೆ ಮಾಡಿದ ಆನೆ. ಇದು ಸ್ಥಿರವಾಗಿರುವಂಥ ಆನೆಗಾದರೆ ನೀ ಕೇಳಿದೊಂದು ಎಲ್ಲಿರಬೇಕು ಅಲ್ಲಿರಬೇಕಾಗಿತ್ತು. ಇದಕ್ಕೆ ಕಾಲೆಲ್ಲಿರಲಿ, ಕೈಯಲ್ಲಿರಲಿ, ಸೊಂಡಿಲಿರಲಿ ಬಿಡಲಿ, ಒಟ್ಟು ಆನೆ ಆಕಾರ ಒಂದು ಕ್ಷಣದಲ್ಲಿ ಸುಟ್ಟು ಹೋಗ್ತದಂತ. ಹಾಗೆ ಅದು ಆರಿ ಏನಾಯ್ತು, ಕೊನೆಗೆ ಬೂದಿಯಾಗುವುದು. ಹೇಗಿದ್ದರೇನು ಎಂದನಂತೆ. ಆ ಆನೆ ಹೆಂಗಿದ್ರೇನಪ್ಪ, ಸುಳ್ಳಾದಂಥದ್ದು. ಆ ಕಾರಣ ಸೃಷ್ಟಿಯ ವಿಷಯವನ್ನು ಬರೆದ ನೋಡವರು. ಅನೇಕ ಶಾಸ್ತ್ರಗಳಲ್ಲಿ ಅನೇಕ ವಿಧವಾಗಿ ಹೇಳಿದ್ದು, ಒಂದೇ ಪ್ರಕಾರ ಹೇಳಿಲ್ಲ. ನಿಜಗುಣದೇ 5 ಗ್ರಂಥಗಳಲ್ಲಿ 5 ಪ್ರಕಾರ ಸೃಷ್ಟಿಯನ್ನು ಬರೆದಾರ ಅವರು. ಅದರಂತೆ ಸೃಷ್ಟಿಯು ಮಿಥ್ಯೆ ಎಂದು ಹಾರಿಸುವುದಕ್ಕೆ, ಸೃಷ್ಟಿಯು ಸುಳ್ಳಂತ ಇದನ್ನು ಹಾರಿಸಿ ಮತ್ತೆ ಇದು ಬೂದಿ ಆಗೋದು ಒಂದಿಲ್ಲ ಒಂದು ದಿವಸ. ಇದೇ ಸೃಷ್ಟಿಯನ್ನು ಹೇಳುವ ಶಾಸ್ತ್ರದ ಅಭಿಪ್ರಾಯ. ಅದಕ್ಕಾಗಿ ಸುಳ್ಳಿಗೆ ಹೇಗಿದ್ರಿ ಅಂತ ಮೊದಲೇ ಹೇಳಿನಲ್ಲ, ಸುಳ್ಳಿಗೆ ಹೇಗಿದ್ರೇನಂತ. ಹೀಗೆ ಮಾನವನಿಗೆ ಬೇಕಾದದ್ದು ಪ್ರಪಂಚದ ಜಿಜ್ಞಾಸೆ ಅಲ್ಲ. ನಮಗೆ ಪ್ರಪಂಚ ತಿಳಿಯಬೇಕಾಗಿಲ್ಲ. ಏನು ತಿಳಿಯಬೇಕಾಗಿದೆ ಅಂದರೆ ಪರಮಾತ್ಮನ ಜಿಜ್ಞಾಸೆ. ಪರಮಾತ್ಮನನ್ನ ತಿಳಿದುಕೊಳ್ಳುವ ಆಸಕ್ತಿ ಅದು ನಮಗೆ ವಿನಃ ಪ್ರಪಂಚವನ್ನು ತಿಳಿಯುವಂಥ ಆಸಕ್ತಿಗಾಗಿ ಹೊಂಟಿಲ್ಲ. ಹಂಗಾಗಿ ನಾವು ಬೇಕಿಲ್ಲದ್ದು ಹೇಗಿದ್ರೆ ಏನಪ್ಪ, ಇಲ್ಲಿ ಒಂದೇ ಮಾತಲ್ಲ, ನಾವು ಬೇಕಿದ್ದದ್ದು ಹೇಗೆ ಇರಬೇಕಂತ ವಿಚಾರ ಮಾಡ್ತೀವಿ. ಬೇಕಿಲ್ಲದ್ದು ಹೇಗಿದ್ರೇನು, ಎಲ್ಲೋ ಒಬ್ಬ ಹೊರ ಹೋಗಿರ್ತಾನ, ಕಣ್ಣನ್ನು ನೋಡ್ತಾನ, ನೋಡಿ ಬರ್ತಾನ ಅಂತ, ಏನಪ್ಪ ನಿನ್ನ ಅಭಿಪ್ರಾಯ ಅಂತಂದ. ಇಲ್ಲ ನನಗೆ ಬೇಕಿಲ್ಲ ಅಂತಾನ. ಇಲ್ಲೋ ತಮ್ಮ ಹುಡುಗಿ ಭಾಳ ಚೆಲುವೆ ಆಳ, ಭಾಳ ಚಂದ ಆಳ, ವಯಸ್ಸು ಚಲೋ ಅದ, ವಿದ್ಯಾವಂತರಾಳ, ಮನೆತನ ಚಲೋ ಅದ, ಸಂಸ್ಕಾರ ಚಲೋ ಅದ ಅಂತ ಎಲ್ಲರೂ ಹೇಳ್ತಾರೆ ಹಿರಿಯವರು. ನನಗೆ ಬೇಡಾದದ್ದು ಹೆಂಗಿದ್ರೆ ಏನಪ್ಪ ಅಂದ್ಬಿಡ್ತಾನ ಅವನು. ನನಗ ಬೇಡವಾದ ಸ್ತ್ರೀ ಹೇಗಿದ್ರೆ ಏನಂತ ತನಗೆ ಬೇಕಾದಲ್ಲೇ ಮಾತ್ರ ಪರೀಕ್ಷೆ ಮಾಡಿ ನೋಡ್ತಾನ ಅವನು. ತನಗೆ ಬೇಕಾದಂಥ ಹುಡುಗಿ ಸಿಕ್ಕಾಗ ಬೇರೆಯವ್ರ ದೃಷ್ಟಿಯಲ್ಲಿ ಅವ್ರಿಗೆ ಬೇಡ ಇರ್ತದ. ಇಲ್ಲಪ್ಪ, ಆ ಹುಡುಗರೇ ಚಂದ ಇದ್ದು ಮೊದಲು ಹೊಡೆದು, ಈ ಹುಡುಗಿ ಅವ್ರಿಗಿಂತ ಚಂದ ಇಲ್ಲ, ಮತ್ತೆ ಇದು ಬೇಸಿಲ್ಲ, ಅದೇ ಬೇಸ್ ಕಾಣ್ತದಂತ ಇವ್ರು ಹೇಳ್ತಾರೆ. ನನಗೆ ಬೇಡಾದದ್ದು ನೀವೇನು ಹೇಳ್ತಾರಂತ ಇವನಂತ.
ನನಗೆ ಬೇಕಿಲ್ದರೆ ಹೆಂಗಿದ್ರಿ ಏನಂತ. ಅದಕ್ಕೆ ಈಗ ಬೇಡವಾದ ಪ್ರಪಂಚ ಅದ. ಪ್ರಪಂಚ ಇದೇನ ಸುಳ್ಳು ಅದಲ್ಲ. ಅದೇ ನಮಗೆ ಬೇಕಿದ್ದದ್ದೇನಾದೀಗ ಸುಖ ಬೇಕಾಗಿದೆ. ಸುಖ ಅಂದ್ರೇನು? ಆನಂದವಾಗಿ ಬದುಕೋದು, ಆನಂದವಾಗಿ ಸುಖವಾಗಿ ಶಾಂತಿಯಾಗಿ ನೆಮ್ಮದಿಯಾಗಿ ಬದುಕುವುದು ಶಾಸ್ತ್ರದ ನೇಮ. ಆದ್ದರಿಂದ ವೈರಾಗ್ಯವಿಲ್ಲದೆ ಈ ಪ್ರಪಂಚವೆಂಬ ಅಶ್ವತ್ಥ ವೃಕ್ಷವನ್ನ ಅಸಂಗ ಶಸ್ತ್ರದಿಂದ ಛೇದಿಸಲಾಗುವುದಿಲ್ಲ. ಮತ್ತೆ ತಂದಿಟ್ರು, ವೈರಾಗ್ಯವಿಲ್ಲದೆ ಈ ಪ್ರಪಂಚವೆಂಬ ಅಶ್ವ ವೃಕ್ಷನದ ಅಸಂಗ ಶಸ್ತ್ರದಿಂದ ಛೇದಿಸಲಾಗುವುದಿಲ್ಲ. ಬರೀ ಅಸಂಗ ಅಂದ್ರೆ ಹೋಗೋದಿಲ್ಲ. ಆದುದರಿಂದಲೇ ವೈರಾಗ್ಯವನ್ನ ಹುಟ್ಟಿಸುವುದಕ್ಕಾಗಿ ಈ ಪ್ರಪಂಚವೆಂಬ ಅಶ್ವತ್ಥ ವೃಕ್ಷದ ಹುಳುಕನ್ನು ಗೀತೆಯಲ್ಲಿ ಹೇಳ್ತಾ ಬಂದ್ರು. ಯಾಕಂದ್ರೆ ಇದು ಸತ್ಯತ್ವ ಬುದ್ಧಿ ಎಲ್ಲಿವರೆಗೆ ಆದಂದ್ರೆ ಅಲ್ಲಿವರೆಗೂ ನಾವು ಇದನ್ನ ನಾಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಮಿಥ್ಯತ್ವ ಬುದ್ಧಿ ಹುಟ್ಟಬೇಕಾಗಿದ್ರೆ ಆ ಪ್ರಪಂಚದ ಮೇಲೆ, ದೇಹದ ಮೇಲೆ ವೈರಾಗ್ಯ ಬರಬೇಕಾಯ್ತು. ನಾವು ಎಲ್ಲ ಕಡೆ ವೈರಾಗ್ಯ ಬಂದಾವ, ಇಲ್ಲಂತಲ್ಲ. ಹಲವರಿಗೆ ಹಲವು ರೀತಿ ವೈರಾಗ್ಯ ಅವ. ಆದರೆ ನಮ್ಮ ದೇಹದ ಮೇಲೆ ವೈರಾಗ್ಯ ಬರದಿದ್ರೆ ಅದು ನಿಷ್ಫಲ ಅಂತಕ್ಕಂಥ ಮಾತಿನಲ್ಲಿ ಮಹಾತ್ಮರು ಇಹಲೋಕ ಮತ್ತು ಪರಲೋಕ ಸುಖಗಳಲ್ಲಿ ದೋಷವನ್ನು ಕಂಡು ಅದರಲ್ಲಿ ರಾಗವಿಲ್ಲದಿರುವುದೇ ನಿಜವಾದ ವೈರಾಗ್ಯ. ದೋಷ ಕಂಡ ಮೇಲೆ ಅದರ ಮೇಲೆ ಮತ್ತೆ ನಿರ್ದೋಷಪ ಅನ್ನೋದು ಮತ್ತೆ ಎಂದು ಬರಬಾರದು. ಒಂದು ವಸ್ತುವಿನಲ್ಲಿ ದೋಷ ಅಂದಾಗ ಆ ವಸ್ತುವಿನ ಯಾವ ಚಿಂತನೆಗಳು ನಮ್ಮ ಮನಸ್ಸಿನಲ್ಲಿ ಮತ್ತೆ ಬರಬಾರ್ದು. ಒಂದ್ಸಲ ಇದು ಅಲ್ಲ, ಇದು ಮುಟ್ಟಬಾರ್ದು, ಇದನ್ನು ನೋಡಬಾರ್ದು ಅಂತ ಗೊತ್ತಾಗ್ತಿಲ್ಲ. ವೈರಾಗ್ಯದಿಂದ ಬರಬೇಕು. ರಾಗದಿಂದ ನಮ್ಗೆ ಎಷ್ಟೋ ಬಂದೋಗ್ಯವ. ರಾಗದ ವೈರಾಗ್ಯಗಳು ಬೇರೆ 3 ಪ್ರಕಾರ ಅವಲ್ಲ. ಸ್ಮಶಾನ ವೈರಾಗ್ಯ, ಪುರಾಣ ವೈರಾಗ್ಯ, ಪ್ರಸೂತಿ ವೈರಾಗ್ಯ. ಇವು ಬಂದಿಲ್ಲೇನು ವೈರಾಗ್ಯ? ಬಂದ ಮೇಲೆ ಮತ್ತೆ ಅದೇ ಶಾಶ್ವತವಾಗಿ ಉಳ್ಕೊಂಡದೇನು? ಹಡೆಯುವಾಗ ಎಲ್ಲರಿಗೂ ವೈರಾಗ್ಯ ಅಂತ ಹೇಳದ. ಅಷ್ಟು ನೋವಿನಿಂದ ಛೀ ಅನಿಸಿದ್ದು ಮತ್ತೆ 2ನೇ ಮಕ್ಕಳನ್ನ ಹಡದಲ್ಲೇನವರು? ಎಲ್ಲಿಗೆ ಹೋಯ್ತು ವೈರಾಗ್ಯದು? ಸುಳ್ಳು ವೈರಾಗ್ಯ ಬೇರೆ, ಸತ್ಯವಾದ ವೈರಾಗ್ಯ ಬೇರೆ ಅಂತ. ಹೀಗೆ ಪ್ರತಿ ವಿಷಯಗಳೇನವ ತಮ್ಮ ತಿಳ್ಕೋ. ಇಲ್ಲಿ 4 ದೋಷಗಳಿಂದ ಅವಂದ್ರು. ಒಂದನೇದು ಕ್ಷಯ, ಸಾತಿಶಯ, ಪತನ. ಇವು 3 ದೋಷಗಳಿಂದ ಕೂಡಿಕೊಂಡಿವೆ. ಇವೆಲ್ಲ 3 ದೋಷ ನಮ್ಮೆಲ್ಲರಿರೋದು. ಹೇಗಂದ್ರೆ, ಒಬ್ಬ ಮನುಷ್ಯ ಬಹಳ ದುಡ್ಡು ಖರ್ಚು ಮಾಡಿ ಎಲೆಕ್ಷನ್ ಅಲ್ಲಿ ಗೆದ್ದು ಮಂತ್ರಿ ಪದವಿಯನ್ನ ಸಂಪಾದನೆ ಮಾಡಿದ. ಎಲೆಕ್ಷನ್ ಅಲ್ಲಿ ಗೆದ್ದು ಅವನ ಮಂತ್ರಿ ಪದವಿಗೆ 5 ವರ್ಷ ಆಯ್ತು. ಆಯುಷಷ್ಟು 5 ವರ್ಷ. 1 ವರ್ಷ ಮುಗಿದ ಮೇಲೆ ಇನ್ನು 4 ವರ್ಷ ಉಳಿಯಿತೆನ್ನುತ್ತಾನೆ. ಪ್ರಾರಂಭದ ಮಂತ್ರಿ ಪದವಿಯ ಅಲಂಕಾರ ಮಾಡುವಾಗ ಏನು ಖುಷಿ ಇತ್ತು. 1 ವರ್ಷ ಹೋದ್ರೆ ಅನಿಸ್ತು ಇನ್ನು 4 ವರ್ಷ ಉಳಿತಲ್ಲಪ್ಪ. ರಾಷ್ಟ್ರಪತಿ ಪದವಿಯನ್ನು ಅಷ್ಟೇ. ಅದು ಪಡಿಬೇಕಾದ್ರೆ ಸಾಮಾನ್ಯ ಎಲ್ಲರಿಗೂ ಸಿಗುತ್ತಾನೆ. ರಾಷ್ಟ್ರಪತಿ ಪದವಿ ಸಿಕ್ತು. 5 ವರ್ಷದಾಗ 1 ವರ್ಷ ಆಯ್ತು, ಇನ್ನು 4 ಉಳಿತು, 2 ಆಯ್ತು, ಇನ್ನು 3 ಉಳಿತು, 3 ಆಯ್ತು, ಇನ್ನ 2 ಉಳಿತು, 2ರಾಗ 1 ಆಯ್ತು, ಇನ್ನೇನಪ್ಪ ಮನೆಗೆ ಹೋಗೋದು ಬಂತು. ಅಂದ್ರೆ ಕ್ಷಯ ಆಯ್ತಿಲ್ಲ ಪದವಿಗಳು. ಈ ಪದವಿಗಳೆಲ್ಲ ಕ್ಷಯ. ಹಾಗೆ ಇನ್ನು ಆಯುಷ್ಯ ಇದೆ ಕ್ಷಯ ದೋಷ. ಅಂದ್ರೆ ತನಗಿಂತ ಹೆಚ್ಚಿನ ಸ್ಥಾನವನ್ನು ಪಡೆದವನನ್ನು ನೋಡಿದರೆ ಸಹನ ಇಲ್ಲದೆ ಹೊಟ್ಟೆ ಕಿಚ್ಚಾಗುತ್ತದೆ. ಮಂತ್ರಿ ಆಗ್ಯಾನ, ಇವನೇ ಮುಂದ ಮುಖ್ಯಮಂತ್ರಿ ಆಗ್ಬೇಕಂತಾನ. ಅಷ್ಟರೊಳಗೆ ಇನ್ನೊಬ್ಬನಿಗೆ ಸಿಗುತ್ತದ ಪದವಿ ಅಂತ ಗೊತ್ತಾಯ್ತಿಲ್ಲ. ಇನ್ಗೆ ಎಷ್ಟು ದುಃಖ ಆಗ್ತದೆ, ಬಹಳ ದುಃಖ ಆಗ್ತದೆ. ಅದೇ ರೀತಿಯಾಗಿ
ಈ ಸ್ಥಾನವನ್ನ ಬಿಟ್ಟು ಮನೆಗೆ ಹೋಗೋದು ಬಂತಲ್ಲ, ದುಃಖ ಆಗ್ತದಿಲ್ರಿ. ಮನೆಗೆ ಹೋದ ಮೇಲೆ ಅವನ ಪಾಲಿಗೆ ಏನಾಯ್ತು, ಮಾರ್ಕೆಟ್ಗೆ ಹೋಗಿ ತರಕಾರಿ ತರುವುದಕ್ಕೆ ಯಾರೂ ಸಿಗುವುದಿಲ್ಲ. ಮಂತ್ರಿ ಇದ್ದಾಗ ಮಾರ್ಕೆಟ್ನವರೇ ಮನೆಗೆ ತಂದು ಹಾಕ್ತಿದ್ರು. ಎಷ್ಟು ಮಂದಿ ಆಳುಗಳು, ಎಷ್ಟು ಮಂದಿ ಅಧಿಕಾರಿಗಳು, ಎಷ್ಟು ಮಂದಿ ಸೇವಕರು. ಅಡಿಗೆ ಮಾಡೋರು ಯಾರು, ಕಾರ್ ನಡೆಸೋರು ಯಾರು, ಬಟ್ಟೆ ಇಸ್ತ್ರಿ ಮಾಡೋರು ಯಾರು, ಒಗೆಯೋರು ಯಾರು. ಆಳಿಗೆ ಕಾಲಿಗೊಂದಂದ್ರೆ ಹೆಜ್ಜೆಗೊಂದು ಆಳು ಅಂತ. ಹೆಜ್ಜೆಗೊಂದು ಅಂದ್ರೇನು, ಪ್ರತಿಯೊಂದು ಕೆಲಸಕ್ಕೆ ಒಬ್ಬೊಬ್ಬ ಆಳು. ಆ ಪದವಿಗೆ ಹೋದ್ಮೇಲೆ ಅವನು ಕೇಳೋರೇ ಇಲ್ಲ ಅಂತ. ಮಾರ್ಕೆಟ್ಗೆ ಚೀಲ ತಗೊಂಡು ತಾನೇ ಹೋಗ್ಬೇಕಾಗ್ತದ, ಯಾವನ ಒಬ್ಬನು ಮಾತಾಡ್ಸಂಗಿಲ್ಲ. ಅವನಿಗೆ ಎಷ್ಟು ದುಃಖ ಆಗ್ಬೋದು ಅವಾಗ. ದುಃಖ ಆಗ್ತದಿಲ್ಲ. ಸಾಮಾನ್ಯ ಬಡವರಿಗೆ ಏನಾಗ್ತದ, ಅಂಥ ಮಟ್ಟಕ್ಕೆ ಹೋಗಿ ಕೈಯಲ್ಲಿ ತರಕಾರಿ ತಗೊಂಡು ಚೀಲ ಹಿಡ್ಕೊಂಡು ಬರ್ಬೇಕಾದ್ರೆ ನೋಡಿದ್ರೆ ಅವನಿಗೆ ಎಷ್ಟು ದುಃಖ ಆಗ್ತದೆ ಮಂದಿ ನೋಡಿದ್ರೆ. ಅದರಂತೆ ಪತನ ದೋಷ ಇಷ್ಟ ಆದ್ರೂ ಕೂಡ ಬಿಟ್ಟು ಹೋಗೋದೇ ಪತನ ದೋಷ. ಈ ಲೋಕದಲ್ಲಿ ಮಾತ್ರವಲ್ಲ, ಈ ಲೋಕದಲ್ಲಿ ಮಂತ್ರಿ ಉದಾಹರಣೆ, ಪರಲೋಕದಲ್ಲಿ ಆದ್ರೂ ಕೂಡ ಅಷ್ಟೇ ಅನೇಕ ಪುಣ್ಯಗಳನ್ನು ಮಾಡಿ ಗಳಿಸಿ ಅದನ್ನು ಸುರಿಸಿ ಸಂಪಾದಿಸಿದ ಸ್ವರ್ಗದಲ್ಲಿಯೂ ಇದೇ ಪಾಡು. ಅಲ್ಲಿ ಅಧಿಕಾರ ಮುಗಿತಲ್ಲ, ಸೂಚನೆ ಕೊಡ್ತಾರ ಅವರು. ನೋಡೋ ಇನ್ನೊಂದು 2 ವರ್ಷ ಉಳಿತಪ್ಪ, ನಿಂದು ಒಂದು 10 ವರ್ಷ ಆಗ್ಯದ ಅಂದಾಗ ಅವನಿಗೆ ಇಲ್ಲಿ ಹಿಗ್ಗಾತ. ಜೈಲಲ್ಲಿ ಬಿದ್ದವನಿಗೆ ವರ್ಷ ಕಳೆದಂಗಲ್ಲಿ ಹಿಗ್ಗಾಗ್ತದ. ರಾಷ್ಟ್ರಪತಿ ಭವನದಲ್ಲಿ ಇದ್ದಾಗ ಬಿಟ್ಟು ಹೋದ್ನ ದುಃಖ ಆಗ್ತಾನ. ಜೈಲಲ್ಲಿದ್ದವನಿಗೆ ಆನಂದ ಆಗ್ತದಿಲ್ಲ. ಆಯ್ತಪ್ಪ, ಇನ್ನು 10 ವರ್ಷ ಹೋಯ್ತು, ಇನ್ನೊಂದು 2 ವರ್ಷ ಆದ, ನಾನು 2 ವರ್ಷ ಆದ್ಮೇಲೆ ಹೊರಗೆ ಹೋಗ್ತೀನಿ ಅಂತ ಖುಷಿ ಪಡ್ತಾನ. ಆ ರಾಷ್ಟ್ರಪತಿ ಆದವನು ಮನೆಗೆ ಬರ್ತಂದ್ರೆ ಅಳ್ತಾರ ನೋಡ್ರಿ. ಇದು ಯಾವಾಗ ಚಲೋ ಅಂತಿದ್ರು. ಎಷ್ಟು ದೋಷದಿಂದ ಕೂಡವ. ಅದಕ್ಕಾಗಿ ಶ್ರದ್ಧಾವತನಾದ ಆತ್ಮನಿಷ್ಠನಿಗೆ ಪರಿಶುದ್ಧವಾದ ಅಸಂಗ ಶಸ್ತ್ರವು ಲಭಿಸುತ್ತದೆ. ಅಸಂಗ ಯಾವಾಗ ಲಭಿಸ, ಸತ್ಸಂಗತ್ವೇ ನಿಸ್ಸಂಗತ್ವ ಅಂದ ನೋಡ್ರಿ. ನಿಸ್ಸಂಗ ಅಂದ್ರೇನು, ಅಸಂಗ ಅಂದ್ರೆ ಒಂದೇ. ಎಲ್ಲಿವರೆಗೂ ಸತ್ಸಂಗದಲ್ಲಿ ನಾವು ಭಾಗಿಯಾಗೋದಿಲ್ಲೋ ಅಲ್ಲಿವರೆಗೂ ನಾವು ನಿಸ್ಸಂಗಕ್ಕೆ ಹೋಗ ಸಾಧ್ಯ ಇಲ್ಲ. ನಿಸ್ಸಂಗ ಅಂದ್ರೆ ಬಹಳ ಮಂದಿಗೆ ಏನಾಗಿದೆ ಅಂದ್ರೆ, ಎಲ್ಲೋ ಒಬ್ಬ ಬುದ್ಧಿ ಕೆಟ್ಟ ಮನುಷ್ಯ ಎಲ್ಲೋ ಒಂದ್ ಕಡೆ ಒಬ್ಬನೇ ಕುಂತಾನಂತ ಅರ್ಥ ಮಾಡಂಗಿಲ್ಲ. ಪ್ರಪಂಚದಾಗಿರ್ತಾನ, ಜಗತ್ತಿನಲ್ಲಿ ಇರ್ತಾನ, ದೇಹದಲ್ಲಿ ಜೊತೆಗೆ ಇರ್ತಾನ, ಆದರೆ ದೇಹದ ಗೆಳೆತನ ಅವನಿಗಿಲ್ಲ. ಜಗತ್ತಿನ ಪ್ರಪಂಚದ ಗೆಳೆತನ ಇಲ್ಲ. ಅದಕ್ಕಾಗಿ ಆತ ಒಬ್ಬ ಸಾಧು ಒಬ್ಬ ಗೃಹಸ್ಥರ ಮನೆಗೆ ಹೋದಂತ. ಹೋಗಿ ರುಚಿಯಾದ ಪದಾರ್ಥಗಳನ್ನ ಹೊಟ್ಟೆ ತುಂಬ ಊಟ ಮಾಡ್ದ. ವಿಶ್ರಾಂತಿಗಾಗಿ ಮಲಗಿರುವಾಗ ಆ ಮನೆಯ ಹೆಣ್ಣು ಮಗಳು ಅವರ ಪಾದ ಸೇವೆಯನ್ನು ಮಾಡ್ತಾ, ಸ್ವಾಮೀಜಿ, ನಮ್ಮ ಮನೆಯ ಊಟವು ತಮಗೆ ರುಚಿಸಿತೆ. ಸಹಜವಾಗಿ ಕೇಳ್ತಲ್ಲ, ಅಡಿಗೆ ಹೆಂಗಾಯ್ತಪ್ಪ ಅಂತ ಕೇಳ್ತಾರ. ಅದ್ರಂಗೆ ಕೇಳಿದ್ರು. ಅಡಿಗೆ ಹೇಗಿತ್ತು ಎಂದು ವಿನಯ ಭಾವದಿಂದ ಕೇಳಿದಾಗ ಆಗ ಸಾಧು, ಅಮ್ಮ ನನ್ನೇನು ಕೇಳ್ತಿ, ಊಟ ಮಾಡಿದ ಅವನನ್ನು ಕೇಳಲ್ಲ. ನಾನೇನು ಕೇಳ್ತಮ್ಮ, ನಾನು ಯಾರು ಊಟ ಮಾಡ್ಯಾರ ಅವ್ರನ್ನ ಕೇಳಲ್ಲ. ಆ ಸಾಧು ಹೇಳಿದ ಮಾತು ತಪ್ಪಲ್ಲ. ಅಜ್ಞಾನಿಗಳಿಗೆ ಇವನು ಸಾಧ ಏನು ಎಂತ ಅಜ್ಞಾನ ಅನಿಸ್ತದ, ಆದ್ರೆ ವಿಚಾರವಂತರಿಗೆ ಸತ್ಯ. ಕಾರಣ ಏನು, ತಿಂದವನು ಆತ್ಮ ಅಲ್ಲ, ಆ ಆತ್ಮನು ತಿನ್ನೋದು ಇಲ್ಲ, ಮತ್ತು ಅವನ ಸಾಕ್ಷಿ ಇಲ್ಲದೆ ಏನೂ ನಡೆಯೋದಿಲ್ಲ. ಸಾಕ್ಷಿ ಅಷ್ಟೇ ಅವನು. ತಿನ್ನೋದು ಯಾವ್ದ್ರ ದೇಹದಾಗ, ಪ್ರಾಣ. ಸ್ಥೂಲ ದೇಹಕ್ಕ ಜನನ ಮರಣ, ಮನಸ್ಸಿಗೆ ಸುಖ ದುಃಖ, ಪ್ರಾಣಕ್ಕ ಅನ್ನ ನೀರಂತ ಬರದ ಸ್ಪಷ್ಟವಾಗಿ ಅನುಭವಕನಾದ. ಹಾಗಾಗಿ ಅಸಂಗನೆಂಬ ಭಾವನೆಯು ಆ ಸಾಧುವಿಗೆ ದೃಢವಾಗಿತ್ತು. ದೃಢ ಆಗ್ಯದಿಲ್ಲ. ಇಲ್ಲಂದ್ರೆ ಇಂಥ ಮಾತು ಹೇಳಕ್ ಬರ್ತದ. ಈಗ ನಾವು ಸ್ವಲ್ಪ ಪ್ರಯೋಗ ಮಾಡಿ ನೋಡೋದಂದ್ರೆ ದವಾಖಾನೆ ಕರ್ಕೊಂಡು ಹೋಗ್ತಾರ.
ಇಲ್ಲಪ್ಪ ಹೆಂಗೆ ಮಾತಾಡಕತ್ತ ಸ್ವಲ್ಪ ತಲೆ ಬರೋಬರ್ ಇಲ್ಲೇನು ಸ್ವಲ್ಪ ಹುಚ್ಚು ಹಿಡ್ದದ ಕಡೆಗೆ ಆರೋಪ ಬರ್ತದ ಶಾಸ್ತ್ರ ಕೇಳಿ 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 ಹುಚ್ಚು ಹಿಡೋದು ಬಿಡೋದು ಮತ್ತಿನ್ನು ಮಾಡ್ತಾರೆ ಇರೋದಂಗೆ ಅದ. ಇದು ಭಾಳ ಕಷ್ಟ ಅದ. ಹಿಂದಿನ ಕಾಲದಲ್ಲಿ ಏನು ನಡೆದೋಯ್ತು ತಿಳ್ಕೊಂಬರು ಭಾಳ ಇದ್ರು. ಈ ಅಜ್ಞಾನಿಗಳ ಕಾಲದಲ್ಲಿ ಸ್ಥಿತಿಯಲ್ಲಿ ಇರಬೇಕು ಅಂತ ಒಮ್ಮೆ ಅನಿಸ್ತದ, ಸ್ಥಿತಿಯಲ್ಲಿ ಇದ್ರೆ ಗತಿ ಏನಪ್ಪ ಅಂತ ಒಮ್ಮೆ ಅನಿಸ್ತದ. ಭಾಳ ಕಷ್ಟ ಅದ. ಹಾಗಾಗಿ ಸಾಧಕನು ಈ ಸ್ಥಿತಿಗೆ ಬರುವವರೆಗೂ ನಾನು ಅಸಂಗನೆಂಬ ಭಾವನೆಯನ್ನು ಬಲಿಸುತ್ತಾ ಬಂದರೆ ಅದು ದೃಢವಾದಾಗ ಉಂಟಾಗುವ ಸ್ಥಿತಿಯೇ ಶ್ರೇಷ್ಠವಾದ ವೈರಾಗ್ಯ. ಇದು ಮೋಕ್ಷ ಹೇಳಲ್ಲ, ಇನ್ನು ಇಲ್ಲಿ ವೈರಾಗ್ಯ ಹೇಳ್ತಾರೆ ಇವರು. ಅದು ಬಲವಾಯ್ತಿಲ್ಲ, ಅದಕ್ಕೇನು ಬಹಳ ದೂರಿಲ್ಲ. ಈಗ ಶಾಸ್ತ್ರಗಳಲ್ಲಿ ಮುಮುಕ್ಷು ಅಭ್ಯಾಸಿ ಅನುಭವಿ ಆರುಢ ಅಂತ ಹೇಳಿರಲ್ಲ. ಆರುಢನಿಗೂ ಮತ್ತು ಅನುಭವಿಗೂ ಬಹಳ ದೂರಿಲ್ಲ, ಭಾಳ ದೂರಿಲ್ಲ. ಕೈ ಚಾಚದೆ ಗೋಡೆ ಒಂದೇ ಅಡ್ಡಪ್ಪ, ನಮ್ಮ ಮನೆ ಅವ್ರ ಮನೆ ಒಂದೇ ಆದ ಅಂದಂಗ. ಬಾಗಿಲು ಎರಡವ ಅಷ್ಟೇ, ಮನೆ ಒಂದೇ ಆದ. ಅವನು ಮುಮುಕ್ಷು ಮೋಕ್ಷದ ದೃಢವಾದ ಇಚ್ಛೆ ಅಪೇಕ್ಷೆಯನ್ನಿಟ್ಟುಕೊಂಡು ಮುಮುಕ್ಷತ್ವದಿಂದ ಅವನು ಅಭ್ಯಾಸ ಮಾಡಿರಲಿಲ್ಲ. ಅಭ್ಯಾಸ ಮಾಡಿದ ಮೇಲೆ ಅನುಭವ ಆಗಿರಲಿಲ್ಲ, ಅಲ್ಲಿವರೆಗೆ ಆಗಿಲ್ಲ. ಮತ್ತು ಆರುಡನಿಗೂ ಅನುಭವಿಗೂ ವ್ಯತ್ಯಾಸ ಹೇಳ್ತಾವೆ ಶಾಸ್ತ್ರ, ಹೇಳಿರಲಿಲ್ಲ. ಅಲ್ಲಿ ಎಷ್ಟು ಸಮೀಪ ಅಂದರೆ ಆವ ಕಾಲಕ್ಕೆ ಅದು ನಮ್ಮೆ ಇದು ನಂಬೆ. ಈ ಅಭ್ಯಾಸಿಗೆ ಈ ಸಮಯದಲ್ಲಿ ನಾ ಇದನ್ನ ಮಾಡಬೇಕು, ಈ ಸಮಯದಲ್ಲಿ ಶಾಸ್ತ್ರ ನಡೆಸಬೇಕು, ಈ ಸಮಯದಲ್ಲಿ ಕೇಳಬೇಕು, ಇಂಥದ್ದನ್ನ ಮಾಡಬೇಕಂತ ಇರ್ತದ ಅವನಲ್ಲಿ. ಆದರೆ ಅನುಭವಿಗೆ ಆ ಸಮಯದಲ್ಲಿ ಇದನ್ನ ಮಾಡಬೇಕಂತೇನಿಲ್ಲ. ಒಂದ್ಸಲ ಮಾಡಬೇಕಾಗಿತ್ತು ಅಂತ ಸ್ಮರಣೆ ಮಾಡಿದ್ನಿಲ್ಲ, ಎಲ್ಲ ಮಾಡಿದಂಗೆ ಅಷ್ಟೆ. ಇಷ್ಟೇ ವ್ಯತ್ಯಾಸ ನೋಡು. ಆರೂಢ ಮಾಡದ ಬಿಟ್ಟಾನ, ಏನು ಮಾಡ್ತಾನೆ ಎಲ್ಲಿ ಕಾರ್ಯರೂಪದಲ್ಲಿಲ್ಲ, ಸ್ಮರಣ ರೂಪದಲ್ಲಿ ಅದ. ಅಂದಾಗ ನಿದ್ದೆ ಬಂದದ ಅಂತ ಅರ್ಥ. ನಿದ್ದೆ ಬಂದದ ಅಂದ್ರೆ ತೂಕಡಿಗೆ ಬಂದದ. ಹಿಂಗ ನಮ್ಮ 3-4 ಸಲ ಏನಂದ್ರೆ ಶಾಸ್ತ್ರ ಬಿಡ್ಬಿಡಪ್ಪ ಮಲ್ಕೊಂಬಿಡ ಅಂತಿರ್ಲಿವು. ನನಗೆ ನಿದ್ದೆ ಬಂದದ್ದು ನಿಮ್ಗೆ ಹೆಂಗೆ ಗೊತ್ತಾಯ್ತು? ನಾನು ತೂಕಡಿಗೆ ನೋಡೇ ನಿಮ್ಗೆ ಗೊತ್ತಾಗ್ತದೆ ನಿದ್ದೆ ಬರಕತ್ತದ ಅಂತ. ಅದಕ್ಕೆ ಅನುಭವಿಯ ವಿಲಕ್ಷಣ ಸ್ವರೂಪ ಏನದ ಅದನ್ನ ನೋಡಿದಾಗ ಗೊತ್ತಾಗ್ತದ ಇದು ಆರುಢ ಸ್ಥಿತಿನಿ ಅಂತ. ಅದಕ್ಕೆ ಇದಕ್ಕೆ ಏನು ವ್ಯತ್ಯಾಸ ಇಲ್ಲ ಅನ್ನುವಂಥ ಭಾವ. ಹೀಗೆ ಶಾಸ್ತ್ರದಲ್ಲಿ ಅನೇಕ ವಿಚಾರಗಳನ್ನು ಹೇಳಿ ಅಸಂಗ ಶಸ್ತ್ರೇಣ ದೃಢೇನ ಚಿತ್ವ. ಅಸಂಗ ಅಂದ ಇದೇನು ಶಸ್ತ್ರೇಣ, ಶಾಸ್ತ್ರ ಎಂಬುದು ಶಸ್ತ್ರ ಇದ್ದಂಗೆ. ಇದರಿಂದ ದೃಢ ಅಂದ್ರೆ ಭದ್ರ ಆಗ್ತದ, ಅದರಿಂದ ಅಸಂಗತ್ವ ಬರ್ತದ ನೋಡ್ರಿ. ಉಂಡ್ರು ಉಪವಾಸಿ ಬಳಸಿ ಬ್ರಹ್ಮಚಾರಿ ಅವ್ರು ಏನು ಊಟ ಮಾಡ್ಯಾರ ಅವತ್ತು ಒಂದು 10 ನಿಮಿಷದಾಗ ಮರ್ತೋಗಿರ್ತಾರ ನಾವು ಊಟ ಮಾಡಿದ್ನೋ ಇಲ್ಲೋ ಅಂತ. ಇನ್ನು ಉಣ್ಣಂಗ ಆಯ್ತಾನದು ಆಗೋದಿಲ್ಲ ಅಂತ. ಹಾಗೆ ಇವತ್ತಿನ ಶಾಸ್ತ್ರದ ಸಮಯ ಆದ ಕಾರಣ ಇಂದಿನ ಶಾಸ್ತ್ರದ ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ನಾವು ನೀವು ಧನ್ಯರಾಗೋಣ ಅನ್ನೋ ಮಾತನ್ನು ಹೇಳ್ತಾ ಮಂಗಲವನ್ನ ಹೇಳ್ರಿ. ಕೇಮಲಾಪುರದವರು ಬೆಳಗ್ಗೆ ಸ್ನಾನ ಎಲ್ಲವನ್ನು ಮಾಡಿಕೊಂಡು ಸ್ವಲ್ಪ ಉಪಹಾರ ಮಾಡಿಕೊಂಡು 9:30 ಸುಮಾರಿಗೆ ಇಲ್ಲಿಂದ ಬಿಟ್ಟು ರಾಯಚೂರು ಹೋಗಿ, ರಾಯಚೂರಿನ ಮಂತ್ರಾಲಯ ಹೋಗಿ ಅಲ್ಲಿಂದ ಶ್ರೀಶೈಲಕ್ಕೆ ಹೋಗಿದ್ದಾರೆ. ಬಹುಶಃ ಅವರು ಮುಟ್ಟಿರಬಹುದು ಅಥವಾ ಇದು ಸ್ವಲ್ಪ ದಾರಿಯಲ್ಲಿ ಇರಬಹುದು ಅಂತಕ್ಕಂಥ ವಿಚಾರ ಸುಮ್ಮನೆ ತಮಗೆ ಗಮನದಲ್ಲಿ ಇರಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಮಂಗಲವನ್ನು ಮಾಡ್ರಿ. ಆರತಿಯನ್ನು ಬೆಳಗುವೆನು ಸಿದ್ಧಾರೂಢಗೆ, ದರೆಯ ಜನರ ದುಃಖವ ಕಳೆವ ಶಿವನ ರೂಪಗೆ. ದರೆಯ ಜನರ ದುಃಖವ ಕಳೆವ ಶಿವನ ರೂಪಗೆ. 3 ಜೀವಿಗಳಿಗೆ ಸಾಕ್ಷಿ ಆದ ದೇವಗೆ, 3 ಜೀವಿ
ನಿಗಮ ನಿಷ್ಠೆಗೆ ಆರತಿಯನ್ನು ಬೆಳಗುವೇನು ಸಿದ್ಧಾರೂಢಗೆ ದರೆಯ ಜನರ ದುಃಖವ ಕಳೆವ ಶಿವನ ರೂಪಗೆ ದರೆಯ ಜನರ ದುಃಖವ ಕಳೆವ ಶಿವನ ರೂಪಗೆ ವಂಚಕ ಜನರು ಬೆಂಕಿಡಲು ಸಹಿಸಿದ ದೇವಗೆ ಜಗ ಜನರು ಬೆಂಕಿ ಇಡಲು ಸಹಿಸಿದ ದೇವಗೆ ಪಂಚಾಕ್ಷರಿಯ ಮಂತ್ರವನ್ನು ಅರುಹಿದ ದೇವಗೆ ಆರತಿಯನ್ನು ಬೆಳಗುವೇನು ಸಿದ್ಧಾರೂಢಗೆ ದರೆಯ ಜನರ ದುಃಖವ ಕಳೆವ ಶಿವನ ರೂಪಗೆ ದರೆಯ ಜನರ ದುಃಖವ ಕಳೆವ ಶಿವನ ರೂಪಗೆ ಪಂಚಕೋಶ ಪಂಚಪಾಶಗಳ ಹರಿಸಿದ ದೇವಗೆ ಕೋಶ ಪಂಚಪಾಶವ ಹರಿಸಿದ ದೇವಗೆ ಸಂಚಿತಾದಿ ಕರ್ಮವನ್ನು ದಯಿಸಿದ ದೇವಗೆ ಆರತಿಯನ್ನು ಬೆಳಗುವೇನು ಸಿದ್ಧಾರೂಢಗೆ ದರೆಯ ಜನರ ದುಃಖವ ಕಳೆವ ಶಿವನ ರೂಪಗೆ ದರೆಯ ಜನರ ದುಃಖವ ಕಳೆವ ಶಿವನ ರೂಪಗೆ ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ್ ಕಿ